ದೇವರನ್ನ ಒಂದು ಒಳ್ಳೆ ಹೃದಯದಿಂದ ನಮಗೆ ಆರಾಧನೆ ಮಾಡಲಿಕ್ಕೆ ಸಾಧ್ಯವಾಗಬೇಕಾದ್ರೆ, ಸಂತೋಷವಾಗಿ ಪ್ರೀತಿಯಿಂದ ಆರಾಧನೆ ಮಾಡಲಿಕ್ಕೆ ಸಾಧ್ಯವಾಗಬೇಕಾದ್ರೆ, ನಮಗೆ ಮೊದಲು ದೇವರ ಒಂದು ವಾಕ್ಯದ ಅರಿವು ನಮಗೆ ಬೇಕು. ದೇವರ ವಾಕ್ಯದ ಅರಿವು ಇಲ್ಲದೆ ಇದ್ದರೆ ನಾವೇನೋ ನಾಟಕ ಮಾಡ್ದಂಗೆ ಆಗುತ್ತೆ, ಇಲ್ಲದೆ ಇದ್ದರೆ ಸುಮ್ಮನೆ ಏನೋ ಶಬ್ದ ಮಾಡ್ದಂಗೆ ಆಗುತ್ತೆ ಅಷ್ಟೇ. ಕೀರ್ತನಕಾರ ಹೇಳ್ತಾನೆ, ಕೀರ್ತನೆ 119 ಸಾಮ್ 119 ವರ್ಸ್ 7, ಕೀರ್ತನೆ 119 ಅದರ 7ನೇ ವಾಕ್ಯದಲ್ಲಿ ಕೀರ್ತನಕಾರ ಹೇಳ್ತಾನೆ, ಏನಂತ ಹೇಳ್ತಾನೆ? ನೀತಿಯುತ ನಿನ್ನ ವಿಧಿಗಳನ್ನು ಕಲಿಸುವೆನಯ್ಯ, ಯಥಾರ್ಥ ಹೃದಯದಿಂದ ನಿನ್ನ ಸ್ತುತಿಪೆನಯ್ಯ. ಐ ವಿಲ್ ಪ್ರೈಸ್ ಯು ವಿತ್ an upright heart when I learn your righteous ordinances. ಅಂತ ಹೇಳ್ತಾನೆ, ದೇವರೇ ನಿನ್ನ ನೀತಿಯುತ ವಿಧಿಗಳು ಅಂದರೆ ನನ್ನನ್ನು ನೀತಿವಂತನನ್ನಾಗಿ ಮಾಡುವಂತಹ ನಿನ್ನ ನುಡಿಗಳು, ನಿನ್ನ ವಾಕ್ಯಗಳನ್ನು ನಾನು ಕಲಿತೇನೆ. ಅದರ ಒಂದು ರಿಸಲ್ಟ್ ಏನಾಗುತ್ತೆ ಅಂದರೆ ನಿನ್ನನ್ನು ನಾನು ಆರಾಧಿಸ್ತೇನೆ, ಸ್ತುತಿಸ್ತೇನೆ ಅಂತ. ಯಥಾರ್ಥ ಹೃದಯದಿಂದ. ಬಾಯಿಂದ ಸ್ತುತಿ ಮಾಡಿ ಏನಾದರೂ ಪ್ರಯೋಜನ ಇದೆಯಾ? ಏನು ಶಬ್ದ ಬರುತ್ತಷ್ಟೇ, ಶಬ್ದ ಬರುತ್ತೆ ಮತ್ತು ಸುಸ್ತಾಗುತ್ತೆ, ಬಿಟ್ಟರೆ ಬೇರೆ ಏನೂ ಪ್ರಯೋಜನ ಇಲ್ಲ. ಆದರೆ ಯಾವಾಗ ಒಂದು ಯಥಾರ್ಥ ಹೃದಯದಿಂದ, ಅಪ್ರೈಟ್ ಹಾರ್ಟ್, ದೇವರ ದೃಷ್ಟಿಯಲ್ಲಿ ರೈಟ್ ಆಗಿರುವಂಥ ಒಂದು ಹೃದಯದಿಂದ ನಾವು ದೇವರನ್ನ ಸ್ತುತಿಸುವಾಗ ಖಂಡಿತವಾಗಲೂ ದೇವರ ಶಕ್ತಿಯಿಂದ ನಾವು ತುಂಬಲ್ಪಡ್ತೀವಿ. ವಿ ವಿಲ್ ಬಿ ಫಿಲ್ಡ್ ಬೈ ದ ಪವರ್ ಆಫ್ ಗಾಡ್. ಆದರೆ ಇತ್ತೀಚೆಗೆ ನಾವು ನೋಡುವುದಾದರೆ ಸ್ತುತಿ ಮಾಡಿ ಮಾಡಿ ಜನ ಸುಸ್ತಾಗಿ ಹೋಗ್ತಾ ಇದ್ದಾರೆ, ಬಿಟ್ಟರೆ ಸುಸ್ತು ಹೋಗ್ತಾ ಇಲ್ಲ. ಪೀಪಲ್ ಆರ್ ನಾಟ್ ಫಿಲ್ಡ್ ಬೈ ದ ಪವರ್ ಆಫ್ ಗಾಡ್. ದೇ ಆರ್ ಲೂಸಿಂಗ್ ದೇರ್ ಪವರ್. ಅದರಿಂದ ನಿಜವಾಗ್ಲೂ ನಮಗೆ ಒಳ್ಳೆ ರೀತಿಯಲ್ಲಿ ಒಂದು ಸ್ತುತಿ ಮಾಡಿ ದೇವರನ್ನ ಆರಾಧಿಸಲಿಕ್ಕೆ ಸಾಧ್ಯವಾಗಬೇಕಾದ್ರೆ ಮೊದಲು ನಮಗೆ ದೇವರ ವಾಕ್ಯದ ಸರಿಯಾದ ಒಂದು ಅರಿವು ಬೇಕು, ಸರಿಯಾದ ಜ್ಞಾನ ಬೇಕು. ವಿತೌಟ್ ಹ್ಯಾವಿಂಗ್ ದ ಟ್ರೂತ್, ಕನ್ವಿಕ್ಷನ್ ಆಫ್ ದ ಟ್ರೂತ್, ವಿ ಕೆನಾಟ್ ಪ್ರೈಸ್ ದ ಲಾರ್ಡ್ ವಿತ್ ಎನ್ ಅಪ್ರೈಟ್ ಹಾರ್ಟ್. ಸತ್ಯದ ಬಗ್ಗೆ ಒಂದು ಸರಿಯಾದ ಅರಿವು ನಮ್ಮ ಒಳಗಡೆ ಇಲ್ಲದೆ ಇದ್ದರೆ, ಒಂದು ಒಳ್ಳೆಯ ಹೃದಯದಿಂದ ದೇವರು ಬಯಸುವ ರೀತಿಯಲ್ಲಿ ನಮಗೆ ದೇವರನ್ನ ಸ್ತುತಿಸಲಿಕ್ಕೆ, ಹೊಗಳಲಿಕ್ಕೆ, ಕೊಂಡಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಈ ಒಂದು ಸಮಯದಲ್ಲಿ ನಾವು ಸ್ವಲ್ಪ ದೇವರ ವಾಕ್ಯದ ಮಹತ್ವ ಏನು, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ವರ್ಡ್ ಆಫ್ ಗಾಡ್. ಧ್ಯಾನ ಅಂದ್ರೇ ದೇವರ ವಾಕ್ಯ ಅಲ್ವಾ? ಧ್ಯಾನ ಅಂದ್ರೇ ಏನನ್ನು ಧ್ಯಾನ ಮಾಡೋದು? ವಾಟ್ ವಿ ಆರ್ ಗೋಯಿಂಗ್ ಟು ಮೆಡಿಟೇಟ್ ದ ವರ್ಡ್ ಆಫ್ ಗಾಡ್. ಹಾಗಾದರೆ ಯಾಕೆ ದೇವರ ವಾಕ್ಯ ಬೇಕು? ದೇವರ ವಾಕ್ಯದ ಮಹತ್ವ ಏನು? ದೇವರ ವಾಕ್ಯ ಬೇಕೇ ಬೇಕಾ? ಯಾಕೆ ಬೇಕು? ನಿತ್ಯ ಜೀವಕ್ಕೋಸ್ಕರ. ಈ ಲೋಕದಲ್ಲಿ ಬದುಕಲಿಕ್ಕೆ ದೇವರ ವಾಕ್ಯ ಬೇಕಾ? ಯಾಕೆ ಬೇಕು? ದೇವರ ವಾಕ್ಯ ಇಲ್ಲದೆ, ದೇವರ ವಾಕ್ಯ ಗೊತ್ತಿಲ್ಲದೆ, ದೇವರ ವಾಕ್ಯದ ಅರಿವಿಲ್ಲದೆ ಎಷ್ಟೋ ಜನ ಈ ಪ್ರಪಂಚದಲ್ಲಿ ಬದುಕ್ತಾ ಇದ್ದಾರೋ ಇಲ್ವೋ? ಬದುಕ್ತಾ ಇದ್ದಾರೆ. ಚೆನ್ನಾಗಿದ್ದಾರೋ ಇಲ್ವೋ? ಕೆಲವ್ರ ಪ್ರಶ್ನೆ ಏನು ಗೊತ್ತಾ, ನಾವು ಬೈಬಲೆಲ್ಲ ಓದ್ತೀವಿ, ವಾಕ್ಯದ ಪ್ರಕಾರ ಬದುಕ್ತೀವಿ, ಆದರೂ ನಮ್ಮ ಜೀವನ ಯಾಕೆ ಇಷ್ಟೊಂದು ಕಷ್ಟ? ಎಷ್ಟೋ ಜನ ದೇವರ ವಾಕ್ಯ ಓದೋದಿಲ್ಲ, ದೇವರ ವಾಕ್ಯ ನಂಬೋದಿಲ್ಲ, ಆದರೂ ಕೂಡ ಸುಖವಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ. ನಾವು ಓದಿ ವಾಕ್ಯ ಗೊತ್ತಿದ್ದು ವಾಕ್ಯದ ಪ್ರಕಾರ ಬದುಕಿನು ಯಾಕೆ ಇಷ್ಟೊಂದು ಕಷ್ಟ, ಯಾಕೆ ಇಷ್ಟೊಂದು ಸಮಸ್ಯೆ? ಹಾಗಿರುವಾಗ ದೇವರ ವಾಕ್ಯ ಇದ್ದು ಏನು ಪ್ರಯೋಜನ ಆಯಿತು ನಮಗೆ? ದೇವರ ವಾಕ್ಯ ಓದಿ, ದೇವರ ವಾಕ್ಯ ಕಲ್ತ್ಕೊಂಡು, ದೇವರ ವಾಕ್ಯನೆಲ್ಲ ಅಂಡರ್ಲೈನ್ ಮಾಡಿ, ವಾಟ್ ಈಸ್ ದ ಬೆನಿಫಿಟ್? ಏನು ಲಾಭ ಆಯಿತು ನಮಗೆ? ನೀವಿಷ್ಟು ಕಷ್ಟಪಟ್ಟು ಬಂದು ಕುಳಿತುಕೊಂಡು ದೇವರ ವಾಕ್ಯವನ್ನು ಆಲಿಸಿ ಏನು ಲಾಭ ಇದೆ?
ನನ್ನಲ್ಲಿ ಒಂದು ಬದಲಾವಣೆ. ಎಷ್ಟೋ ಜನ ವಾಕ್ಯ ಕೇಳ್ತಾನೇ ಇದ್ದಾರೆ, ಧ್ಯಾನಕ್ಕೆ ಹೋಗ್ತಾನೆ ಇದ್ದಾರೆ, ಏನಾದರೂ ಬದಲಾವಣೆ ಅಷ್ಟೊಂದು ಆಗ್ತಾ ಇದೆಯಾ? ಹೇಳಿ, ಪರವಾಗಿಲ್ಲ. ದೇವರ ಮಕ್ಕಳಾಗಿ ಜೀವಿಸಬೇಕು ಅಂದರೆ, ಇಲ್ಲ ಅಂದರೆ ದೇವರ ಮಕ್ಕಳಾಗಿ ಜೀವಿಸ್ಲಿಕ್ಕೆ ಆಗೋದೇ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ನಾನೇನು ಹೇಳ್ತೀನಿ, ನೀವೇನು ಹೇಳ್ತೀರಿ, ಜನ ಏನು ಹೇಳ್ತಾರೆ ಎಲ್ಲ ಸೈಡಿಗೆ ಇಟ್ಬಿಡೋಣ. ಓಕೆ, ನಾನು ಹೇಳೋದು ಬೇಡ, ನೀವು ಹೇಳೋದು ಬೇಡ, ಯಾರು ಹೇಳೋದು ಬೇಡ. ದೇವರ ವಾಕ್ಯ ಯಾಕೆ ಬೇಕು ಅಂತ ದೇವರ ವಾಕ್ಯನೇ ಉತ್ತರ ಕೊಡುತ್ತೆ. ಆದ್ದರಿಂದ ಮನುಷ್ಯನ ಮಾತನ್ನು ನಂಬಿದರೆ ನಾವು ಕೆಲವೊಮ್ಮೆ ದಾರಿ ತಪ್ಪಿ ಹೋಗೋ ಸಾಧ್ಯತೆ ಇದೆ. ದೇವರ ಮಾತನ್ನು ನಂಬಿದರೆ ದಾರಿ ತಪ್ಪಿದವರು ಕೂಡ ಸರಿಯಾದ ದಾರಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ನಾವು ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ವರ್ಡ್ ಆಫ್ ಗಾಡ್ ಅನ್ನೋದು ವರ್ಡ್ ಆಫ್ ಗಾಡಿಂದನೇ ನೋಡೋಣ. ಓಕೆ, ಓಪನ್ ದ ಬೈಬಲ್ಸ್. ರೋಮನ್ಸ್ ಚಾಪ್ಟರ್ 15, ರೋಮನ್ರಿಗೆ ಬರೆದ ಪತ್ರಿಕೆ ಅಧ್ಯಾಯ 15. ದೇವರ ವಾಕ್ಯ ನಮಗೆ ಯಾಕೆ ಬೇಕು, ಅದರ ಮಹತ್ವ ಏನು ಅನ್ನೋದನ್ನು ಪವಿತ್ರ ಬೈಬಲಿಂದನೇ ನೋಡೋಣ. ಯಾಕಿದು ಬೈಬಲ್ ವಾಕ್ಯಗಳು ಯಾಕೆ ಬೇಕು, ಬೈಬಲ್ ಪುಸ್ತಕ ಯಾಕೆ, ಇದನ್ನು ಯಾಕೆ ಓದಬೇಕು, ಇದನ್ನು ಯಾಕೆ ಅರ್ಥ ಮಾಡ್ಕೋಬೇಕು ಅನ್ನೋದು ದೇವರು ಹೇಳಿದ ಮೇಲೆ ಮತ್ತೆ ಯಾರು ಪ್ರಶ್ನೆ ಕೇಳಲಿಕ್ಕೆ ಏನೂ ಇಲ್ಲಲ್ಲ, ಮತ್ತೆ ಡೌಟ್ ಪಡೋ ಹಾಗೆ ಇಲ್ಲ. ಓಕೆ, 15ನೇ ಅಧ್ಯಾಯ 4, 5, 6, 7ನೇ ವಾಕ್ಯ. ಪ್ರಾಚೀನ ಗ್ರಂಥಗಳಲ್ಲಿ ಬರೆದಿರುವುದೆಲ್ಲವೂ ನಮ್ಮ ಉಪದೇಶಕ್ಕಾಗಿಯೇ ಬರೆಯಲಾಗಿದೆ. ಪವಿತ್ರ ಗ್ರಂಥ ಪಠಣದಿಂದ ದೊರಕುವ ಸ್ಥೈರಣೆ ಮತ್ತು ಉತ್ತೇಜನದಿಂದಾಗಿ ನಾವು ನಿರೀಕ್ಷೆ ಉಳ್ಳವರಾಗಬೇಕೆಂದೇ ಇವೆಲ್ಲ ಬರೆಯಲಾಗಿದೆ. ಆ ಸ್ಥೈರಣೆ ಮತ್ತು ಉತ್ತೇಜನದ ಮೂಲವಾಗಿರುವ ದೇವರು ನೀವೆಲ್ಲರೂ ಕ್ರಿಸ್ತ ಯೇಸುವನ್ನು ಅನುಸರಿಸುತ್ತಾ ಒಮ್ಮನಸ್ಸಿನಿಂದ ಬಾಳುವಂತೆ ಮಾಡಲಿ. ಹೀಗೆ ಒಮ್ಮನಸ್ಸಿನಿಂದಲೂ ಒಕ್ಕೊರಳಿನಿಂದಲೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ತಂದೆಯಾದ ದೇವರನ್ನು ಕೊಂಡಾಡುವಂತಾಗಲಿ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಪ್ರಾಚೀನ ಗ್ರಂಥಗಳಲ್ಲಿ ಬರೆದಿರುವುದೆಲ್ಲವೂ ನಮ್ಮ ಉಪದೇಶಕ್ಕಾಗಿಯೇ. ಫಾರ್ ವಾಟ್ ಎವರ್ ವಾಸ್ ರಿಟನ್ ಇನ್ ಫಾರ್ಮರ್ ಡೇಸ್ ವಾಸ್ ರಿಟನ್ ಫಾರ್ ಅವರ್ ಇನ್ಸ್ಟ್ರಕ್ಷನ್. ನಮ್ಮ ಉಪದೇಶಕ್ಕಾಗಿ, ನಮ್ಮನ್ನು ಇನ್ಸ್ಟ್ರಕ್ಟ್ ಮಾಡುವುದಕ್ಕಾಗಿ. ಏನೆಂದು ಉಪದೇಶ ಮಾಡುವುದಕ್ಕಾಗಿ? ಏನು ಉಪದೇಶ ಮಾಡುತ್ತೆ ದೇವರ ವಾಕ್ಯ? ದೇವರ ವಾಕ್ಯ ನಮಗೆ ಏನನ್ನು ಉಪದೇಶ ಮಾಡುತ್ತೆ? ದೇವರ ವಾಕ್ಯ ನಮಗೆ ಏನು ಉಪದೇಶ ಮಾಡುತ್ತೆ ಅಂದರೆ, ನೀವು ಇದು ಕೇಳಿದಿರಾ? KYC. ಏನು KYC ಅಂದರೆ? KYC ಅಪ್ಡೇಟ್ ಮಾಡಬೇಕು, ನೋ ಯುವರ್ ಕಸ್ಟಮರ್. ಅದೇ ರೀತಿ ನಾವು ಇಲ್ಲಿಗ KYC ನೋಡೋದಾದರೆ ನೋ ಯುವರ್ ಕ್ರಿಯೇಟರ್. ನೋ ಯುವರ್ ಕ್ರಿಯೇಟರ್. ನಿನ್ನ ಸೃಷ್ಟಿಕರ್ತನನ್ನು ನೀನು ಅರಿತುಕೋ. ನೋ ಯುವರ್ ಕ್ರಿಯೇಟರ್. KYC, ನೋಯಿಂಗ್ ಯುವರ್ ಕ್ರಿಯೇಟರ್. ನಿನ್ನ ಸೃಷ್ಟಿಕರ್ತ ಯಾರು, ನಿನ್ನನ್ನು ಯಾರು ಸೃಷ್ಟಿಸಿದ್ದಾರೆ, ಯಾತಕ್ಕಾಗಿ ಸೃಷ್ಟಿ ಮಾಡಿದ್ದಾರೆ, ಹೇಗೆ ಸೃಷ್ಟಿ ಮಾಡಿದ್ದಾರೆ, ಅದನ್ನು ನಮಗೆ ಕಲಿಸಿಕೊಡುತ್ತೆ ದೇವರ ವಾಕ್ಯ. ಇಫ್ ಯು ಡು ನಾಟ್ ನೋ ಹೂ ಈಸ್ ಯುವರ್ ಕ್ರಿಯೇಟೆಡ್ ಆ್ಯಂಡ್ ವೈ ಯು ಹ್ಯಾವ್ ಬಿನ್ ಕ್ರಿಯೇಟೆಡ್, ನಿನ್ನ ಸೃಷ್ಟಿಕರ್ತ ಯಾರು ಮತ್ತು ನೀನು ಯಾತಕ್ಕಾಗಿ ಸೃಷ್ಟಿ ಆಗಿದೆಯಾ ಅನ್ನೋದು ನಿನಗೆ ಅರ್ಥ ಆಗದೇ ಇದ್ದರೆ ನಿನ್ನ ಜೀವನಕ್ಕೆ ಅರ್ಥ ಇರೋದಿಲ್ಲ. ದೇರ್ ಈಸ್ ನೋ ಮೀನಿಂಗ್ ಫಾರ್ ಯುವರ್ ಲೈಫ್. ಯು ಆರ್ ಲಿವಿಂಗ್ ಎ ಯೂಸ್ಲೆಸ್ ಲೈಫ್. ನಿನ್ನ ಸೃಷ್ಟಿಕರ್ತ ಯಾರು, ಹೂ ಈಸ್ ಯುವರ್ ಟ್ರೂ ಕ್ರಿಯೇಟರ್, ನಿನ್ನ ನಿಜವಾದ ಸೃಷ್ಟಿಕರ್ತ ಯಾರು, ಮತ್ತೆ ಯಾತಕ್ಕಾಗಿ ನಿನ್ನನ್ನು ಸೃಷ್ಟಿ ಮಾಡಿದ್ದಾರೆ.
ಯಾವ ಉದ್ದೇಶಕ್ಕಾಗಿ ನಿನ್ನನ್ನು ಸೃಷ್ಟಿ ಮಾಡಿದ್ದಾರೆ ಎಂಬ ಸತ್ಯದ ಅರಿವು ಒಳಗಡೆ ಕನ್ವಿಕ್ಟ್ ಆಗದೆ ಇದ್ದರೆ, ಮನವರಿಕೆ ಆಗದೆ ಇದ್ದರೆ ಜೀವನ ಹೋಯ್ತು. ಮತ್ತು ಏನು ಪ್ರಾರ್ಥನೆ ಮಾಡಿನೂ ಪ್ರಯೋಜನ ಇಲ್ಲ, ಧ್ಯಾನ ಮಾಡಿನೂ ಪ್ರಯೋಜನ ಇಲ್ಲ, ಬೈಬಲ್ ಓದಿನೂ ಪ್ರಯೋಜನ ಇಲ್ಲ, ಏನಾಗಿನೂ ಏನು ಮಾಡಿನೂ ಪ್ರಯೋಜನ ಇಲ್ಲ. ವಿ ಮಸ್ಟ್ ನೋ. KYC is very important. Knowing your creator God, ನಿನ್ನ ಸೃಷ್ಟಿಕರ್ತನಾದ ದೇವರನ್ನು ನೀನು ಅರಿತುಕೊಳ್ಳುವುದು ತುಂಬ ಮುಖ್ಯ. ಇಲ್ಲಿ ಅರಿತುಕೊಳ್ಳುವುದು, ನೋಯಿಂಗ್ ಗಾಡ್ ಅಂತ ಹೇಳುವಾಗ ಎರಡು ರೀತಿಯಲ್ಲಿ ಬರುತ್ತೆ. ಒಂದು, ನೋಯಿಂಗ್ ಅನ್ನೋದು ಒಂದು ಇನ್ಫಾರ್ಮೇಷನ್ ಪಡ್ಕೊಳ್ಳೋದು, ಇನ್ನೊಂದು ಎಕ್ಸ್ಪೀರಿಯನ್ಸ್ ಮಾಡೋದು. ಎರಡೂ ತುಂಬಾ ಮುಖ್ಯ. ದೇವರು ಯಾರು ಅಂತಕ್ಕಂತಹ ಮಾಹಿತಿನೂ ಬೇಕು ನಮಗೆ, ಮಾತ್ರ ಅನುಭವನೂ ಬೇಕು. ಎರಡೂ ಬೇಕು, ಎರಡೂ ತುಂಬ ಮುಖ್ಯ. ಈ ಎರಡು ನಮಗೆ ಯಾವುದರಿಂದ ಸಿಗುತ್ತೆ ಅಂದರೆ ದೇವರ ವಾಕ್ಯದ ಉಪದೇಶದಿಂದ. ದೇವರ ವಾಕ್ಯದ ಉಪದೇಶದ ಮುಖಾಂತರವಾಗಿ, ದೇವರ ವಾಕ್ಯ ಕಲಿಯುವುದರ ಮುಖಾಂತರವಾಗಿ ಯು ವಿಲ್ ಕಮ್ ಟು ನೋ ಯುವರ್ ಕ್ರಿಯೇಟರ್, ನಾಟ್ ಓನ್ಲಿ ಥ್ರೂ ದ ಹೆಡ್ ನಾಲೆಡ್ಜ್, ಬಟ್ ಯು ಕ್ಯಾನ್ ನೋ ಗಾಡ್ ಬೈ ಎಕ್ಸ್ಪೀರಿಯನ್ಸ್. ಒಂದು ಅನುಭವ, ದೇವರ ಒಂದು ಅನುಭವ ಕೂಡ ನಮಗೆ ಆಗುತ್ತೆ. ಮಾತ್ರವಲ್ಲ, ಆ ದೇವರ ಬಗ್ಗೆ, ದೇವರ ಕ್ಯಾರೆಕ್ಟರ್ ಬಗ್ಗೆ ನಮಗೆ ತಿಳ್ಕೊಳ್ಳಿಕ್ಕೂ ಕೂಡ ಸಾಧ್ಯವಾಗುತ್ತೆ. ಅದನ್ನು ತಿಳ್ಕೊಂಡು ನಮಗೇನಾಗಬೇಕು ಅಂತ ನಿಮ್ಮಲ್ಲಿ ಪ್ರಶ್ನೆ ಬರ್ಬೋದು. ಅದನ್ನು ತಿಳ್ಕೊಂಡ್ರೆ ನಮ್ಮ ಜೀವಿತದ ಪರ್ಪಸ್, ಉದ್ದೇಶ, ನಾನು ಯಾತಕ್ಕಾಗಿ ಸೃಷ್ಟಿಯಾಗಿದ್ದೀನಿ ಅಂತಕ್ಕಂಥ ಆ ಉದ್ದೇಶವನ್ನು ನನಗೆ ಈಡೇರಿಸಲಿಕ್ಕಾಗುತ್ತೆ. ಪ್ರತಿಯೊಬ್ಬ ಮನುಷ್ಯನನ್ನು ದೇವರು ಸೃಷ್ಟಿ ಮಾಡಿದ ಮೂಲ ಉದ್ದೇಶ, ಫಂಡಮೆಂಟಲ್ ಪರ್ಪಸ್ ಆಫ್ ಯುವರ್ ಕ್ರಿಯೇಷನ್. ನಿನ್ನನ್ನು, ನನ್ನನ್ನು, ಪ್ರತಿಯೊಬ್ಬ ಮನುಷ್ಯನನ್ನು ದೇವರು ಸೃಷ್ಟಿ ಮಾಡಿದ್ದಾರೆ. ಹೌದಾ? ದೇವರೇ ಸೃಷ್ಟಿ ಮಾಡಿದ್ದು. ಸೃಷ್ಟಿ ಮಾಡಿದ ಮೂಲ ಉದ್ದೇಶ ಏನು? ವಾಟ್ ಈಸ್ ದ ಫಂಡಮೆಂಟಲ್ ಪರ್ಪಸ್, ಬೇಸಿಕ್ ಪರ್ಪಸ್, ಅಥವಾ ನಾನು ಹೇಳೋದು ಓನ್ಲಿ ಪರ್ಪಸ್, ಮೇನ್ ಪರ್ಪಸ್, ಅತಿ ಮುಖ್ಯವಾದ ಮೂಲಭೂತವಾದ ಉದ್ದೇಶ ಏನು ಅಂತ ನೋಡೋದಾದರೆ ಯಾರು ಹೇಳ್ತೀರಾ? ಟು ಬಿ ವಿತ್ ಹಿಮ್ ಆಲ್ವೇಸ್. ಓಕೆ, ಟು ಬಿ ವಿತ್ ಹಿಮ್ ಆಲ್ವೇಸ್ ಎಲ್ಲ ಒಳ್ಳೆಯದೇ. ಆದರೆ ಬೈಬಲ್ನಲ್ಲಿ ರೋಮನ್ರಿಗೆ ಬರೆದ ಪತ್ರಿಕೆ 8:29 ನಾವು ನೋಡ್ತೀವಿ, 29-30. ರೋಮನ್ಸ್ ಚಾಪ್ಟರ್ 8 ವರ್ಸ್ 29 and 30, 29-30 ನಾವು ನೋಡುವಾಗ, ದೇವರು ಯಾರನ್ನು ತಮ್ಮವರೆಂದು ಮೊದಲೇ ಆರಿಸಿಕೊಂಡರೋ ಅವರನ್ನು ತಮ್ಮ ಪುತ್ರನ ಅನುರೂಪಿಗಳಾಗುವಂತೆ ಆಗಲೇ ನೇಮಿಸಿದರು. ಯಾರನ್ನು ಆರಿಸಿಕೊಂಡರೋ ಅವರನ್ನ ಪುತ್ರನ ಅನುರೂಪಿಯಾಗುವಂತೆ ನೇಮಿಸಿದ್ದಾರೆ. ಸೊ ಯಾರನ್ನ ಆರಿಸ್ಕೊಂಡ್ರು? ಈಗ ನಿಮಗೆ ಗ್ಯಾರಂಟಿ ಇದೆಯಾ ದೇವರು ನನ್ನನ್ನು ಆರಿಸ್ಕೊಂಡಿದ್ದಾರೆ ಅಂತ? ಅಂದರೆ ನಿಮ್ಮನ್ನು ದೇವರು ನನ್ನನ್ನು ಆರಿಸಿಕೊಂಡಿದ್ದಾರೆ ಅಂತ ನಿಮಗೆ ಗ್ಯಾರಂಟಿ ಇದೆಯಾ? ದೇವರು ನಿಮ್ಮನ್ನು ಆರಿಸ್ಕೊಂಡಿದ್ದಾರೆ ಅಂತ ನಿಮಗೆ ಗ್ಯಾರಂಟಿ ಇದೆಯಾ? ಓಕೆ. ಯಾವಾಗ ಆರಿಸ್ಕೊಂಡ್ರು? ಜಗತ್ತು ಸೃಷ್ಟಿಯಾಗುವ ಮೊದಲೇ ದೇವರು ಯೇಸು ಕ್ರಿಸ್ತರಲ್ಲಿ ನನ್ನನ್ನು ಆರಿಸಿಕೊಂಡಿದ್ದಾರೆ ಎಂಬ ಒಂದು ವಿಶ್ವಾಸ ನಿಮಗಿದ್ರೆ, ಯಾಕೆ ಆರಿಸ್ಕೊಂಡ್ರು ಅನ್ನೋದು ಗೊತ್ತಾಗಬೇಕು. ನನ್ನನ್ನು ದೇವರು ಆರಿಸ್ಕೊಂಡಿದ್ದಾರೆ ಪ್ರೀಚ್ ಮಾಡಲಿಕ್ಕಲ್ಲ, ಪ್ರಬೋಧನೆ ಮಾಡಲಿಕ್ಕಲ್ಲ ನನ್ನನ್ನು ಆರಿಸ್ಕೊಂಡಿರೋದು. ಅದು ಆಮೇಲೆ ಮೊದಲು ಪ್ರೈಮರಿ ಪರ್ಪಸ್, ಫಂಡಮೆಂಟಲ್ ಪರ್ಪಸ್, ಮೇನ್ ಪರ್ಪಸ್, ಮುಖ್ಯ ಉದ್ದೇಶ, ಪ್ರಾಥಮಿಕವಾದಂತಹ ಉದ್ದೇಶ ಏನು? ದೇವರು ನಿನ್ನನ್ನು, ನನ್ನನ್ನು ಈ ಭೂಮಿಯಲ್ಲಿ ಯಾತಕ್ಕಾಗಿ ಆರಿಸ್ಕೊಂಡಿದ್ದಾರೆ ಅಂದರೆ ಯಾವುದೋ ಒಂದು ಕೆಲಸ ಕಾರ್ಯ ಮಾಡಲಿಕ್ಕಲ್ಲ. ಆದರೆ ವಾಕ್ಯ ಹೇಳುತ್ತೆ, ಟು ಬಿಕಮ್ ಲೈಕ್ ಜೀಸಸ್, ಯೇಸುವಿನಂತೆ ಆಗಲಿಕ್ಕೆ. ಯಾರಂತೆ ಆಗಲಿಕ್ಕೆ? ಯೇಸುವಿನಂತೆ ಆಗಲಿಕ್ಕೆ. ಈ ಗುರಿ ನಮ್ಮ ತಲೆ ಒಳಗಡೆ ಬರಬೇಕು. ಈ ಒಂದು ಹೋಪ್ ನಮಗಿರಬೇಕು, ನಾನು ಯೇಸುವಿನಂತೆ ಆಗ್ತೀನಿ. ಈಗ ಓದಿ, ಪವಿತ್ರ ಗ್ರಂಥ ಪ್ರಾಚೀನ ಗ್ರಂಥದಲ್ಲಿ ಬರೆದಿರುವುದೆಲ್ಲವೂ ನಮ್ಮ ಉಪದೇಶಕ್ಕಾಗಿಯೇ ಬರೆಯಲಾಗಿದೆ. ಪವಿತ್ರ ಗ್ರಂಥ ಪಠಣದಿಂದ ದೊರಕುವ ಸ್ಥೈರ್ಯಣೆ ಮತ್ತು ಉತ್ತೇಜನದಿಂದಾಗಿ ನೀವು ನಿರೀಕ್ಷೆ ಉಳ್ಳವರಾಗಿರಬೇಕೆಂದೇ ಇದೆಲ್ಲ ಬರೆಯಲಾಗಿದೆ. ಏನು ನಿರೀಕ್ಷೆ ಹಾಗಾದರೆ? ವಾಟ್ ಈಸ್ ದ ಹೋಪ್?
ಐ ವಿಲ್ ಬಿಕಮ್ ಲೈಕ್ ಜೀಸಸ್ ಒನ್ ಡೇ ಕಂಪ್ಲೀಟ್ಲಿ. ಒಂದು ದಿನ ನಾನು ಪೂರ್ತಿಯಾಗಿ ಯೇಸುವಿನಂತೆಯೇ ಇರುತ್ತೇನೆ, ಆಗುತ್ತೇನೆ ಎಂಬ ಆ ಒಂದು ಹೋಪ್. ಈ ಹೋಪ್ ಇಲ್ಲದ ಕ್ರೈಸ್ತರು ಹೋಪ್ಲೆಸ್ ಕ್ರಿಶ್ಚಿಯನ್ಸ್. ಇಫ್ ಯು ಡು ನಾಟ್ ಹ್ಯಾವ್ ದಿಸ್ ಹೋಪ್ ದಟ್ ಒನ್ ಡೇ ಐ ವಿಲ್ ಬಿ ಲೈಕ್ ಜೀಸಸ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ದ ಫಾದರ್, ಯು ಆರ್ ಎ ಹೋಪ್ಲೆಸ್ ಕ್ರಿಶ್ಚಿಯನ್ ಆ್ಯಂಡ್ ಯುವರ್ ಫೇತ್ ಆಲ್ಸೋ ಹೋಪ್ಲೆಸ್ ಫೇತ್. ಈ ಹೋಪ್ ಇರಬೇಕು ನಮಗೆ. ಯಾವ ಹೋಪ್ ಇರಬೇಕು? ನಾಳೆ ನಮ್ಮ ಎಲ್ಲ ಸಾಲ ತೀರುತ್ತೆ ಅನ್ನೋ ಹೋಪ್ ಅಲ್ಲ. ಆ ಹೋಪ್ ಎಲ್ಲರಿಗೂ ಇದೆ. ಅದು ಕ್ರೈಸ್ತರಿಗೆ ಮಾತ್ರ ಅಲ್ಲ, ಕ್ರೈಸ್ತರ ಅಲ್ಲದೆ ಇರೋರಿಗೂ ಆ ಹೋಪ್ ಇಲ್ವಾ? ಎಷ್ಟೋ ಜನ ಅಕ್ರೈಸ್ತರು ಹೇಳಿದ್ದನ್ನು ನಾನು ಕೇಳಿದ್ದೀನಿ, ನಮ್ಮದೆಲ್ಲ ಸಾಲ ತೀರುತ್ತೆ ಮುಂದಿನ ವರ್ಷಕ್ಕೆ ಅಂತ. ನೀವು ಸ್ವಲ್ಪ ಎಕ್ಸ್ಟ್ರಾ ಫಿಟ್ಟಿಂಗ್ ಇಟ್ಟು ಹೇಳ್ತೀರಿ ಅಷ್ಟೇ, ದೇವರು ನಮ್ಮ ಸಾಲ ತೀರಿಸ್ತಾರೆ ಅಂತ. ಒಂದು ಸುಳ್ಳು ಸೇರಿಸಿ ಹೇಳ್ತೀರಿ, ದೇವ್ರು ಯಾಕೆ ತೀರಿಸ್ಬೇಕು ನಿಮ್ಮ ಸಾಲ ಮಾಡಿದ್ಯಾರು? ದೇವ್ರನ್ನ ಕೇಳಿ ಮಾಡಿದ್ರಾ? ದೇವ್ರು ಯಾರಿಗಾದ್ರೂ ಹೇಳ್ತಾರ ನೀವು ಸಾಲ ಮಾಡಿ ಅಂತ? ಹೇಳೋದು ಇಲ್ಲ, ನೀವು ಕೇಳಿ ಮಾಡಲೂ ಇಲ್ಲ. ಸೊ ಸಾಲ ಮಾಡಿದ್ದು ನೀವು, ತೀರಿಸ್ಬೇಕಾಗಿರೋದು ನೀವು. ಓಕೆ, ದೇವರ ಮುಂದೆ ತಗ್ಗಿಸ್ಕೊಂಡಾಗ ತೀರಿಸ್ಲಿಕ್ಕೆ ಬೇಕಾದ ಮಾರ್ಗ ತೋರಿಸ್ಕೊಡ್ತಾರೆ, ಕೃಪೆ ಕೊಡ್ತಾರೆ, ಜ್ಞಾನ ಕೊಡ್ತಾರೆ. ಸೊ ಆ ರೀತಿಯಲ್ಲಿ ದೇವರು ಕಾರ್ಯ ಮಾಡ್ತಾರೆ, ಮಾಡೋದಿಲ್ಲ ಅಂತ ಅಲ್ಲ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಹೋಪ್ ನಮಗಿರಬೇಕು. ನಾಳೆ ನಮ್ಮದು ಸಾಲ ತೀರುತ್ತೆ ಅನ್ನೋ ಹೋಪ್ ಸಾಧಾರಣ ಮನುಷ್ಯನಿಗೆ ಇರುತ್ತೆ. ಈಗ ನಿಮ್ಮಲ್ಲಿ ಯಾರಿಗಾದರೂ ಕಾಯಿಲೆ ಇದ್ದರೆ ನಾಳೆ ನಮ್ಮ ಎಲ್ಲ ರೋಗ ವಾಸಿ ಆಗುತ್ತೆ ಅಂತ ಒಂದು ಹೋಪ್ ಇದೆ. ಈ ಹೋಪ್ ಆಸ್ಪತ್ರೆಗೆ ಬರುವ ಎಲ್ಲ ರೋಗಿಗಳಿಗೂ ಇಲ್ವಾ? ಕರಿಸ್ಮ್ಯಾಟಿಕ್ ಧ್ಯಾನಕ್ಕೆ ಬರುವ ನಮಗೆ ಮಾತ್ರ ಈ ಹೋಪ್ ಬೇಕಾ? ಅಲ್ವಾ? ಎಂಥ ಒಂದು ಹೋಪ್ ಅಲ್ವಾ? ಅಳಿದು ಹೋಗೋ ಒಂದು ನಿರೀಕ್ಷೆ. ಆದರೆ ಬೈಬಲ್ ನಮಗೆ ಕೊಡೋದು ಅಳಿದು ಹೋಗುವಂಥ ನಿರೀಕ್ಷೆ ಅಲ್ಲ. ಬೈಬಲ್ ನಮಗೆ ಕೊಡುವ ನಿರೀಕ್ಷೆ ಇದೆಯಲ್ವಾ, ಇಟರ್ನಲ್ ಹೋಪ್, ನಿತ್ಯವಾದ ನಿರೀಕ್ಷೆ. ನಿನ್ನ ಕಾಯಿಲೆ ವಾಸಿ ಆಗುತ್ತೆ ಅನ್ನೋದು ನಿತ್ಯ ಅಲ್ಲ, ಸ್ವಲ್ಪ ದಿವಸ ಇರ್ಬೋದು, ವಾಸಿ ಆಗ್ಬೋದು. ನಿನ್ನ ಸಾಲ ತೀರ್ಬೋದು ಸ್ವಲ್ಪ ದಿವಸ. ಮದುವೆ ಆಗುವ ನಿರೀಕ್ಷೆ, ಮದುವೆ ಆಗುತ್ತೆ, ಮಕ್ಕಳಾಗ್ತಾರೆ, ಒಳ್ಳೆ ಜಾಬ್ ಸಿಗುತ್ತೆ. ಇದೆಲ್ಲ ಈ ಲೋಕಕ್ಕೆ ಸಂಬಂಧಪಟ್ಟ ಕ್ಷಣಿಕವಾದ ಅಳಿದು ಹೋಗುವ ನಿರೀಕ್ಷೆಗಳು. ಈ ನಿರೀಕ್ಷೆ ಕೊಡಲಿಕ್ಕೆ ಈ ಬೈಬಲ್ ಬೇಕಾಗಿಲ್ಲ. ಲೋಕದ ನಿರೀಕ್ಷೆ ಅಲ್ಲ ಕೊಡೋದು, ಸ್ವರ್ಗೀಯವಾದ ನಿರೀಕ್ಷೆ, ಹೆವನ್ಲಿ ಹೋಪ್. ಸ್ವರ್ಗೀಯವಾದ ನಿರೀಕ್ಷೆ ನಮಗೆ ದೇವರ ವಾಕ್ಯ ಕೊಡುತ್ತೆ. ಒಂದು ದಿನ ನಾವು ಯಾರ ಥರ ಆಗ್ತೀವಿ? ಯೇಸುವಿನ ಥರ. ಎಲ್ಲಿದೆ ವಾಕ್ಯ ಅಂತ ನೋಡೋದಾದರೆ, ಯೋಹಾನನ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 2ರಿಂದ ಇರತಕ್ಕಂಥ ವಾಕ್ಯ. ಫಸ್ಟ್ ಲೆಟರ್ ಆಫ್ ಜಾನ್ ಚಾಪ್ಟರ್ 3 ವರ್ಸ್ 2. ಪ್ರಿಯರೇ, ನಾವೀಗ ದೇವರ ಮಕ್ಕಳು. ನಾವೀಗ ವಿಶ್ವಾಸ ಇಟ್ಟಿರುವ ನೀವೆಲ್ಲರೂ ಯಾರ ಮಕ್ಕಳು? ದೇವರ ಮಕ್ಕಳು. ಮುಂದೆ ನಾವು ಎಂಥವರಾಗುತ್ತೇವೆ ಎಂಬುದು ಇನ್ನೂ ವಿಷಾದವಾಗಿಲ್ಲ, ಇನ್ನೂ ರಿವೀಲ್ ಆಗಿಲ್ಲ, ಪ್ರಕಟವಾಗಿಲ್ಲ. ಆದರೆ ಓಕೆ, ಕ್ರಿಸ್ತ ಯೇಸು ಪ್ರತ್ಯಕ್ಷವಾಗುವಾಗ, ಯೇಸು ಸ್ವಾಮಿ 2ನೇ ಬಾರಿ ಈ ಭೂಮಿಗೆ ಬರುವಾಗ ರಕ್ಷಕನಾಗಿ ಅಲ್ಲ ಬರೋದು, ನ್ಯಾಯಾಧಿಪತಿಯಾಗಿ, ಅರಸನಾಗಿ ಬರ್ತಾರೆ. ರಕ್ಷಕನಾಗಿ ಬಂದಾಯಿತು, ಇನ್ನು ರಕ್ಷಣೆ ಮಾಡಲಿಕ್ಕಾಗಿ ಬರೋದಿಲ್ಲ. ರಕ್ಷಣೆ ಹೊಂದಿ ಆ ಸಂಪೂರ್ಣ ವಿಮೋಚನೆಯ ನಿರೀಕ್ಷೆಯಲ್ಲಿ ಬದುಕುತ್ತಿರುವವರನ್ನು ಕರೆದುಕೊಂಡು ಹೋಗ್ಲಿಕ್ಕೋಸ್ಕರ ಮತ್ತು ತೀರ್ಪು ಕೊಡುವುದಕ್ಕೋಸ್ಕರ ನ್ಯಾಯಾಧಿಪತಿಯಾಗಿ ಅವರು ಬರ್ತಾರೆ. ಓಕೆ, ಆದರೆ ಕ್ರಿಸ್ತ ಯೇಸು ಪ್ರತ್ಯಕ್ಷವಾಗುವಾಗ ನಾವು ಅವರಂತೆಯೇ ಇರುತ್ತೇವೆಂದು ಬಲ್ಲೆವು. ವಾಟ್ ವಿ ಡು ನೋ ಇಸ್ ದಿಸ್: ವೆನ್ ಹಿ ಈಸ್ ರಿವೀಲ್ಡ್ ವಿ ವಿಲ್ ಬಿ ಲೈಕ್ ಹಿಮ್. ಹೂ ಈಸ್ ದಟ್ ಹಿಮ್? ಜೀಸಸ್. ಇದನ್ನು ಒಪ್ಕೊಳ್ಳಿಕ್ಕೆ ನಮಗೆ ಕಷ್ಟ ಆಗ್ಬೋದು. ಯಾಕೆ ಕಷ್ಟ ಆಗುತ್ತೆ ಅಂದರೆ, ನಮಗೆ ದೇವರ ವಾಕ್ಯದ ಸರಿಯಾದ ಕಲಿಕೆ ಇಲ್ಲ. ನೋ ಪ್ರಾಪರ್ ಇನ್ಸ್ಟ್ರಕ್ಷನ್ ಆಫ್ ಗಾಡ್ಸ್ ವರ್ಡ್. ಸರಿಯಾದ ದೇವರ ವಾಕ್ಯದ ಉಪದೇಶ ನಮಗೆ ಸಿಗದೇ ಇದ್ದರೆ
ನಮ್ಮ ಒಳಗಡೆ ಎಲ್ಲ ಫಾಲ್ಸ್ ಹೋಪ್ಸ್ ಬಂದು ಸೇರಿಕೊಳ್ಳುತ್ತೆ. ತಪ್ಪಾದ ಭರವಸೆಗಳು ನಮ್ಮ ಒಳಗಡೆ ಬಂದು ಸೇರಿಕೊಳ್ಳುತ್ತೆ. ತಪ್ಪಾದ ಭರವಸೆ ಯಾವುದು? ತಪ್ಪಾದ ಭರವಸೆ ಅಂದರೆ ಲೌಕಿಕ ಜೀವನಕ್ಕೆ ಸಂಬಂಧಪಟ್ಟ ಭರವಸೆಗಳು. ವಾಕ್ಯ ತೆಗೆದುಕೊಂಡು ಲೌಕಿಕ ಜೀವನಕ್ಕೆ ಸಂಬಂಧಪಟ್ಟ ಭರವಸೆ ಕೊಡುವಂತಹ ಅನೇಕ ಪ್ರಬೋಧನೆಗಳು, ಪ್ರವಾದನೆಗಳು ಇವತ್ತು ಸಭೆಯಲ್ಲಿ ನಡೀತಾ ಇದೆ, ಧ್ಯಾನ ಮಂದಿರಗಳಲ್ಲಿ ನಡೀತಾ ಇದೆ, ಧ್ಯಾನ ಕೂಟಗಳಲ್ಲಿ ನಡೀತಾ ಇದೆ. ಇದರಿಂದ ಏನಾಗುತ್ತೆ? ಇದರಿಂದ ಮನುಷ್ಯ ಲೋಕದ ಕಡೆಗೆ ಹೋಗ್ತಾನೆ, ಯೇಸು ಕಡೆಯಿಂದ ಲೋಕದ ಕಡೆಗೆ ಹೋಗ್ತಾನೆ. ಫೋಕಸ್ ಯಾವ ಕಡೆಗೆ ಹೋಯ್ತು? ಯೇಸುವಿನಿಂದ ಲೋಕಕ್ಕೆ ಹೋಯ್ತು. ಈಗ ಈ ಧ್ಯಾನ ಕೂಟ ಏನು ಮಾಡುತ್ತೆ ಗೊತ್ತಾ? ನಮ್ಮ ಫೋಕಸ್ಸನ್ನು ಲೋಕದ ಕಡೆಯಿಂದ ದೇವರ ಕಡೆಗೆ, ಯೇಸುವಿನ ಕಡೆಗೆ ವಾಪಸ್ ತಗೊಂಡು ಬರುತ್ತೆ. ಕಷ್ಟ ಇದೆ, ಇಟ್ಸ್ ನಾಟ್ ಈಸಿ. ನಿಮ್ಮೆಲ್ಲರ ಸಹಕಾರ ಬೇಕು. ಆದರೆ ದೇವರ ವಾಕ್ಯಕ್ಕೆ ಆ ಶಕ್ತಿ ಇದೆ. ದೇವರ ವಾಕ್ಯ ಏನು ಮಾಡುತ್ತೆ ಅಂದರೆ, ನಮ್ಮ ಫೋಕಸ್ ಈಗ ಯಾವ ಕಡೆಗಿದೆ? ಲೋಕದ ಕಡೆಗಿದೆ. ಮಾರ್ತಾಳ ಹಾಗೆ. ಯೇಸು ಸ್ವಾಮಿ ಮಾರ್ತಾ ಮತ್ತು ಮರಿಯಳ ಮನೆಗೆ ಬಂದಿದ್ರೂ ಕೂಡ ಮಾರ್ತಾಳ ಗಮನ ಯಾವ ಕಡೆಗಿತ್ತು? ಅವಳ ವಿಷಯದಲ್ಲೇ ಇದ್ಲು. ಶಿ ವಾಸ್ ಫೋಕಸಿಂಗ್ ಆನ್ ಹರ್ ಸೆಲ್ಫ್. ನಮ್ಮಲ್ಲಿ ಎಷ್ಟು ಜನ ಚರ್ಚ್ ಒಳಗಡೆ ಬಂದಿದ್ದೀವಿ, ಧ್ಯಾನ ಕೂಟದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಒಂದು ಪ್ರಶ್ನೆ, ವೇರ್ ಈಸ್ ಯುವರ್ ಫೋಕಸ್? ನಿಮ್ಮ ಲಕ್ಷ್ಯ ಏನಾಗಿದೆ? ನಿಮ್ಮ ಲಕ್ಷ್ಯ ಇನ್ನೂ ಕೂಡ ಮಾರ್ತಳ ಹಾಗೆ ನಿಮ್ಮ ವಿಷಯಗಳಲ್ಲಿ ನಿಮ್ಮ ಲಕ್ಷ್ಯ ಇದೆಯಾ? ಅಥವಾ ದೇವರು ನನಗೆ ಏನು ಹೇಳ್ತಾರೆ, ಯೇಸು ನನಗೆ ಈ ಧ್ಯಾನ ಕೂಟದಲ್ಲಿ ಏನು ಮಾತಾಡ್ತಾರೆ, ಅದ್ರ ಕಡೆಗೆ ನಿಮ್ಮ ಲಕ್ಷ್ಯ ಇದೆಯಾ? ಅಥವಾ ನನ್ನ ವಿಷಯದಲ್ಲಿ ದೇವರು ಏನು ಹೇಳ್ತಾರೆ? ಇವತ್ತಿನ ಅನೇಕ ಧ್ಯಾನ ಕೂಟಗಳು, ಕರಿಸ್ಮ್ಯಾಟಿಕ್ ಧ್ಯಾನ ಕೂಟಗಳಲ್ಲಿ ಜನ ಹೋಗೋದು ಯಾಕೆ ಗೊತ್ತಾ? ದೇವ್ರ ವಾಕ್ಯ ಕೇಳಿಸ್ಕೊಳ್ಳಿಕ್ಕಲ್ಲ, ಬ್ರದರ್ ಏನು ಹೇಳ್ತಾರೆ, ನನ್ನ ಹೆಸರು ಯಾವಾಗ ಕರೀತಾರೆ, ನನ್ನ ಬಗ್ಗೆ ಭವಿಷ್ಯವಾಣಿ ಏನು ಹೇಳ್ತಾರೆ, ಇದನ್ನು ಕೇಳಿಸ್ಕೊಳ್ಳಿಕ್ಕೇನೆ ಜನಗಳು ಪಾಪ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಧ್ಯಾನ ಮಂದಿರಗಳಿಗೆ, ಧ್ಯಾನ ಕೂಟಗಳಿಗೆ ಎದ್ದು ಬಿದ್ದು ಓಡಿ ಹೋಗ್ತಾ ಇದ್ದಾರೆ. ದೇವರು ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳೋದಾದರೆ ಮನೇಲಿರೋ ಬೈಬಲ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ಆ್ಯಂಡ್ ಪೀಪಲ್ ಡೋಂಟ್ ವಾಂಟ್ ಟು ಹಿಯರ್ ವಾಟ್ ಗಾಡ್ ಈಸ್ ಸ್ಪೀಕಿಂಗ್ ಟು ಮೀ. ಜನರಿಗೆ ಆಸೆ ಏನು ಗೊತ್ತಾ? ನನ್ನ ವಿಷಯದಲ್ಲಿ ದೇವರು ಏನು ಹೇಳ್ತಾರೆ. ನನ್ನ ವಿಷಯ ಅಂದರೆ ನಾನು ಏನೇನೋ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ, ಇದ್ರ ಬಗ್ಗೆ ದೇವರು ಏನೇನು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಮಾರ್ತಳ ಹಾಗೆ ನಾವಿಲ್ಲಿ ಕುಳಿತುಕೊಳ್ಳೋದು ಬೇಡ, ಮರಿಯಳ ಹಾಗೆ ಇದ್ದು ಧ್ಯಾನ ಮಾಡೋಣ. ಮಾರ್ತಳ ಹಾಗೆ ನಾವಿದ್ದು ಧ್ಯಾನ ಮಾಡೋದ್ರಿಂದ ಏನಾದರೂ ಲಾಭ ಇದೆಯಾ ಕೇಳಿದರೆ, ಖಂಡಿತವಾಗ್ಲೂ 2 ಅಲ್ಲ 20 ದಿನ ಕೂತ್ಕೊಂಡ್ರು ಏನು ಪ್ರಯೋಜನ ಇಲ್ಲ. ಅದರಿಂದ ದೇವರು ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದಿರೋದು ಈ ಧ್ಯಾನದಲ್ಲಿ ಮರಿಯಳಂತೆ ಯೇಸು ಸ್ವಾಮಿಯ ಪಾದ ತಳದಲ್ಲಿ ಕುಳಿತುಕೊಂಡು ಅವ್ರು ಏನು ಹೇಳ್ತಾರೆ. ದೇವರು ಮಾತಾಡ್ತಾರಾ? ದೇವರು ಮಾತಾಡ್ತಾರಾ? ಪ್ರತಿಯೊಬ್ಬರೊಂದಿಗೂ ದೇವರು ಮಾತಾಡ್ತಾರೆ. ಪ್ರತಿಯೊಬ್ಬರ ಹೃದಯದಲ್ಲಿ ದೇವರು ವೈಯಕ್ತಿಕವಾಗಿ ಮಾತಾಡ್ತಾರೆ. ಯಾಕೆಂದರೆ ಅವರು ಜೀವಂತ ದೇವರು. ಅವ್ರು ನಿನ್ನೆ ಇದ್ದಾಗ ಈಗಲೂ ಇದ್ದಾರೆ ಯೇಸು ಸ್ವಾಮಿ. ನಾವು ಯೇಸು ಸ್ವಾಮಿ ಬಗ್ಗೆ ಕತೆ ಹೇಳಲಿಕ್ಕೆ ಬಂದಿಲ್ಲ, ಅಥವಾ ಇತಿಹಾಸ ಹೇಳಲಿಕ್ಕೂ ಬಂದಿಲ್ಲ. ಇತಿಹಾಸ ಮುಗಿದಿದ್ದು, ಕತೆ ಕೂಡ ಕಾಲ್ಪನಿಕ. ಆದರೆ ನಾವಿಲ್ಲಿ ಬಂದಿರತಕ್ಕಂಥದ್ದು ಜೀವಂತ ಯೇಸು ಕ್ರಿಸ್ತನನ್ನು ಬೋಧನೆ ಮಾಡಲಿಕ್ಕೆ, ಟು ಪ್ರೊಕ್ಲೈಮ್ ಕ್ರೈಸ್ಟ್ ಹೂ ಈಸ್ ಅಲೈವ್ ನೌ ಆ್ಯಂಡ್ ಫಾರ್ ಎವರ್. ಇಂದಿಗೂ ಎಂದೆಂದಿಗೂ ಜೀವಿಸುವ ಯೇಸು ಕ್ರಿಸ್ತನನ್ನು ಸಾರಲಿಕ್ಕೆ, ಟು ಪ್ರೀಚ್ ದ ಟ್ರೂತ್, ಸತ್ಯವನ್ನು ಸಾರಲಿಕ್ಕೆ. ಸತ್ಯ ಅಂದರೆ ಯೇಸುವೆ, ಯೇಸುವನ್ನು ಪ್ರಬೋಧನೆ ಮಾಡಲಿಕ್ಕೆ. ಯಾವಾಗ ಯೇಸುವಿನ ಪ್ರಬೋಧನೆ ನಿಮಗಾಗ್ತದೋ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಒಳಗಡೆ ಏನಾಗುತ್ತೆ? ಟ್ರೂ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ, ನಿಜವಾದ ರೂಪಾಂತರ ಆಗ್ತದೆ. ದೇವರ ವಾಕ್ಯಕ್ಕೆ ನಮ್ಮನ್ನು ರೂಪಾಂತರ ಪಡಿಸುವ ಶಕ್ತಿ ಇದೆ. ವರ್ಡ್ ಆಫ್ ಗಾಡ್ ಹ್ಯಾಸ್ ದ ಪವರ್ ಟು ಟ್ರಾನ್ಸ್ಫಾರ್ಮ್ ಅಸ್ ಇಂಟು ವಾಟ್? ಇಂಟು ದ ಇಮೇಜ್ ಆಫ್ ದ ಸನ್ ಆಫ್ ಗಾಡ್.
ದೇವರ ಪುತ್ರನಾದ ಯೇಸು ಕ್ರಿಸ್ತನ ಅನುರೂಪಿಯಾಗುವಂತೆ ನಮ್ಮನ್ನ ರೂಪಾಂತರಿಸುವ ಶಕ್ತಿ ಯಾವುದಕ್ಕೆ ಇದೆ ಕೇಳಿದ್ರೆ ದೇವರ ವಾಕ್ಯಕ್ಕೆ ಇದೆ, ಸತ್ಯಕ್ಕೆ ಇದೆ. ಅದನ್ನು ನೀವೀಗ ಧ್ಯಾನ ಮಾಡಿದ್ದು 1 ಯೋವನ 3ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ. ಯೇಸು ಕ್ರಿಸ್ತರು ಪ್ರತ್ಯಕ್ಷವಾಗುವಾಗ ನಾವು ಅವರಂತೆಯೇ ಇರುತ್ತೇವೆಂದು ಬಲ್ಲೆವು. We will be like him, for we will see him as he is. ಹಾಗಾದರೆ ಈ ಒಂದು ನಿರೀಕ್ಷೆ ನಿಜವಾಗ್ಲೂ ನಮ್ಮಲ್ಲಿದ್ದರೆ ನಾವು ಹೇಗೆ ಬದುಕ್ತೀವಂತೆ? ಕ್ರಿಸ್ತ ಯೇಸುವಿನಲ್ಲಿ ಈ ಒಂದು ನಂಬಿಕೆ ಅಥವಾ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಅವರು ಶುದ್ಧರಾಗಿರುವಂತೆಯೇ ತನ್ನನ್ನು ಶುದ್ಧವಾಗಿ ಇಟ್ಟುಕೊಳ್ಳುತ್ತಾನೆ. ಯೇಸು ಶುದ್ಧರಾಗಿ ಇರುವ ಹಾಗೆ ಅಂದರೆ ಯಾವ ರೀತಿ? ಇಲ್ಲಿ ಶುದ್ಧತೆ ಅಂದರೆ ಏನು ಗೊತ್ತಾ? ಸೆಪರೇಷನ್. ಯೇಸು ಕ್ರಿಸ್ತರು ಯಾವ ರೀತಿಯಲ್ಲಿ ಲೋಕದಲ್ಲಿ ಮನುಷ್ಯನಾಗಿದ್ದರೂ ಕೂಡ ಲೌಕಿಕನಂತೆ ಬದುಕಲಿಲ್ಲ, ಲೋಕದ ಜನರಂತೆ ಅವರು ಬದುಕಲಿಲ್ಲ. ಅವರು ಮನುಷ್ಯನಾಗಿದ್ದರೂ ಕೂಡ ದೇವರ ಪುತ್ರನಾಗಿ ಬದುಕಿದರು. ಲೌಕಿಕವಾದವುಗಳಿಂದ ಬೇರ್ಪಟ್ಟು ಬದುಕಿದರು, ಲೋಕದ ವ್ಯಾಮೋಹಗಳಿಂದ ಬೇರ್ಪಟ್ಟು ಬದುಕಿದರು, ಲೋಕದ ದುರಿಚ್ಛೆಗಳಿಂದ, ಅಧಿಕಾರದಿಂದ, ಸ್ಥಾನಮಾನದ ಆಸೆಗಳಿಂದ ಅವರು ಬೇರ್ಪಟ್ಟು ಬದುಕಿದರು. ನಿಜವಾದ ಒಂದು ನಿರೀಕ್ಷೆ ನಮ್ಮೊಳಗಡೆ ಇದ್ದರೆ ನಾವು ಕೂಡ ಯೇಸು ಯಾವ ರೀತಿಯಲ್ಲಿ ಬೇರ್ಪಟ್ಟು ಬದುಕಿದ್ರು. ಯೇಸು ಹೇಳ್ತಾರಲ್ವಾ, ನಾನು ಹೇಗೆ ಲೋಕಕ್ಕೆ ಸೇರಿದವನಲ್ಲವೋ ಹಾಗೆಯೇ ನೀವು ಲೋಕಕ್ಕೆ ಸೇರಿದವರಲ್ಲ. As I am not of this world, you are also not of this world. You are in the world, but not of the world. ನೀವು ಲೋಕದಲ್ಲಿ ಇದ್ದೀರಿ ನಿಜ, ಆದರೆ ನೀವು ಲೋಕದವರಲ್ಲ. ಮತ್ತೆ ನೀವು ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟವರು, ಆರಿಸಲ್ಪಟ್ಟವರು. ಯು ಆರ್ ಚೋಸನ್ ಔಟ್ ಆಫ್ ದಿಸ್ ವರ್ಲ್ಡ್. ಈ ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟವರು, ಅವ್ರನ್ನೇ ಕ್ರಿಶ್ಚಿಯನ್ ಅಂತ ಕರೆಯೋದು. ಆದರೆ ಇವತ್ತು ಕರೀತಾ ಇರೋದು ಬೇರೆಯವ್ರನ್ನ ಬಿಡಿ. ಸಾಂಪ್ರದಾಯಿಕವಾಗಿ ನಾವು ಬಾಹ್ಯ ಆಚರಣೆಗಳನ್ನೆಲ್ಲ ಈ ಒಂದು ಧರ್ಮದಲ್ಲಿದ್ದು ಏನೇನು ಮಾಡ್ತೀವೋ ನಮ್ಮನ್ನು ಜನ ಕ್ರೈಸ್ತರು ಅಂತ ಗುರುತಿಸ್ತಾರೆ. ಆದರೆ ಜನ ಗುರುತಿಸಿ ಏನು 5 ಪೈಸಾ ಪ್ರಯೋಜನ ಇಲ್ಲ ಪ್ರಿಯರೇ. ಸ್ವರ್ಗ ಗುರುತಿಸ್ಬೇಕು ನಮ್ಮನ್ನು ನೋಡ್ತಾ ಇರ್ತಕ್ಕಂಥ ದೇವರು ನಮ್ಮನ್ನು ಗುರುತಿಸ್ಬೇಕು. ಯೇಸು ಜೀವಂತ ದೇವರಾಗಿ ಇವತ್ತು ಇದ್ದಾರೆ ನಮ್ಮ ಮುಂದೆ. ಆ ಯೇಸು ನನ್ನನ್ನು ಗುರುತಿಸ್ಬೇಕು, ಯೇಸು ನಿನ್ನನ್ನು ಗುರುತಿಸ್ಬೇಕು. ನಿಕೋದೇಮನನ್ನು ಯೇಸು ಗುರುತಿಸಿದ ಹಾಗೆ, ಈಸ್ ಎ ಟ್ರೂ ಇಸ್ರಾಯಲೈಟ್. ದೆರ್ ಈಸ್ ನೋ ಹಿಪೋಕ್ರಸಿ ಇನ್ ಹಿಮ್. ಇವನು ನಿಜವಾದ ಇಸ್ರಾಯೇಲ, ಇವನಲ್ಲಿ ಏನಿಲ್ಲ, ಕಪಟ ಇಲ್ಲ. ಯೇಸು ಗುರುತಿಸಿದ್ರು. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತರು ನನ್ನನ್ನು ನಿಮ್ಮನ್ನು ಗುರುತಿಸಬೇಕು. ಗುರುತಿಸಲಿಕ್ಕೆ ಸಾಧ್ಯವಾಗಬೇಕಾದ್ರೆ ನಾವು ಕೂಡ ಬದುಕಬೇಕು. ಯೇಸು ನನ್ನನ್ನು ಐಡೆಂಟಿಫೈ ಮಾಡುವ ಹಾಗೆ ನಾನು ಬದುಕಬೇಕು ಅಂತ ಒಂದು ಡಿಸಿಷನ್ ಮಾಡಿ. ಯಾರನ್ನ ನನ್ನ ಐಡೆಂಟಿಫೈ ಮಾಡಬೇಕು? ಪಕ್ಕದ ಮನೆಯವರಲ್ಲ, ಊರವರಲ್ಲ. ಪಕ್ಕದ ಮನೆಯವರು ನಿಮ್ಮನ್ನು ಐಡೆಂಟಿಫೈ ಮಾಡಿ ಏನು ಪ್ರಯೋಜನ ಇಲ್ಲ, 5 ಪೈಸಾ ಪ್ರಯೋಜನ ಇಲ್ಲ. ಪಕ್ಕದ ಮನೆಯವರು ನಿಮ್ಮನ್ನು, ಊರಿನವ್ರು ನಿಮ್ಮನ್ನು, ಇವರು ನಿಮ್ಮನ್ನು, ಇವ್ನು ದೊಡ್ಡ ಮನುಷ್ಯ, ಇವ್ರು ಪರವಾಗಿಲ್ಲ, ತುಂಬ ಓದಿದ್ದಾರೆ, ಇವರು ಅದು ಇದು ಅಂತ ಎಲ್ಲರೂ ನಿಮ್ಮನ್ನು ಐಡೆಂಟಿಫೈ ಮಾಡೋದ್ರಿಂದ ಏನೂ ಲಾಭ ಇಲ್ಲ. ಯೇಸು ನಿಮ್ಮನ್ನು ಐಡೆಂಟಿಫೈ ಮಾಡಬೇಕು. ದೇವರು ನಮ್ಮನ್ನು ಐಡೆಂಟಿಫೈ ಮಾಡಬೇಕು. ಯೋಬನನ್ನು ದೇವರು ಐಡೆಂಟಿಫೈ ಮಾಡಿದರು. ಇವನು ನೀತಿವಂತ, ದೇವರಲ್ಲಿ ಭಯಭಕ್ತಿ ಉಳ್ಳವನು, ಪಾಪವನ್ನು ತೊರೆದು ಬಾಳಿದವನು, ವಿಶ್ವಾಸವುಳ್ಳವನು ಅಂತ ದೇವರವನನ್ನು ಐಡೆಂಟಿಫೈ ಮಾಡಿದರು. ಅದೇ ರೀತಿ ನಾವು ಈ ಧ್ಯಾನ ಕೂಟದಲ್ಲಿ ಆಸೆ ಪಡಬೇಕು. ಗಾಡ್ ಮಸ್ಟ್ ಐಡೆಂಟಿಫೈ ಮೀ. ದೇವರು ಯೇಸು ನನ್ನನ್ನು ಗುರುತಿಸುವ ಹಾಗೆ ನಾನೊಂದು ಜೀವನವನ್ನು ಜೀವಿಸಬೇಕು. ಯಾಕೆ ಅಂದರೆ ನನ್ನನ್ನು ಕರೆದಿರೋದು ಯಾಕೆ? ಏನಾಗಲಿಕ್ಕೆ? ಡಾಕ್ಟರ್ ಆಗ್ಲಿಕ್ಕ, ಇಂಜಿನಿಯರ್ ಆಗ್ಲಿಕ್ಕ, ಫಾದರ್ ಆಗ್ಲಿಕ್ಕ, ಸಿಸ್ಟರ್ ಆಗ್ಲಿಕ್ಕ, ಅಥವಾ ಇನ್ನೇನೇನೋ ಪ್ರಪಂಚದಲ್ಲಿ ಸುಮಾರು ಪ್ರೊಫೆಷನ್ಸ್ಗಳು ಅದು ಇದು ಇದೆಯಲ್ಲ, ಅದಾಗ್ಲಿಕ್ಕ? ಯಾವುದಾಗ್ಲಿಕ್ಕೆ? ದ ಪ್ರೈಮರಿ ಕಾಲಿಂಗ್ ಈಸ್ ಟು ಬಿ ಲೈಕ್ ಹಿಸ್ ಸನ್. ಯೇಸುವಿನಂತೆ ಆಗಲಿಕ್ಕೆ, ಪುತ್ರನ ಅನುರೂಪಿ ಆಗಲಿಕ್ಕೆ ದೇವರು ನಮ್ಮನ್ನು ಕರೆದಿರೋದು ಈ ಸಭೆಯಲ್ಲಿ. ನಮಗೆ ಅವರೇ ವಿಶ್ವಾಸವನ್ನು ಕೊಟ್ಟರು. ಆ ವಿಶ್ವಾಸವನ್ನು ನಾವು ಸ್ವೀಕಾರ ಮಾಡಿದ್ವಿ ಸ್ನಾನದೀಕ್ಷೆಯ ಮುಖಾಂತರವಾಗಿ.
ಯೇಸುವಿನ ದೇಹದಲ್ಲಿ ನಾವೀಗ ಇದ್ದೀವಿ. ಯಾಕೆ ಇದ್ದೀವಿ? ಯೇಸುವಿನಂತೆ ಆಗಲಿಕ್ಕೆ. ಈ ಒಂದು ಟ್ರಾನ್ಸ್ಫಾರ್ಮೇಷನ್ ನಮ್ಮಲ್ಲಿ ಉಂಟು ಮಾಡುವುದೇ ದೇವರ ವಾಕ್ಯ. ಇನ್ಸ್ಟ್ರಕ್ಷನ್ ಆಫ್ ಗಾಡ್ಸ್ ವರ್ಡ್. ದೇವರ ವಾಕ್ಯದ ಉಪದೇಶ ನಮ್ಮನ್ನ ಯೇಸುವಿನಂತೆ ರೂಪಾಂತರಿಸುತ್ತದೆ. Instruction of God's word will transform us into the image of the Son of God. Instruction of God's word will separate us from the world, the system of the world. ದೇವರ ವಾಕ್ಯದ ಉಪದೇಶ ನಮ್ಮನ್ನ ಲೋಕದಿಂದ, ಲೌಕಿಕವಾದವುಗಳಿಂದ ಬೇರ್ಪಡಿಸ್ತದೆ. ಕೀರ್ತನೆ 119ರಲ್ಲಿ 11ನೇ ವಾಕ್ಯ. ಕೀರ್ತನೆ 119ರಲ್ಲಿ 11ನೇ ವಾಕ್ಯದಲ್ಲಿ ದಾವೀದ ಹೇಳ್ತಾನೆ, ಏನಂತ ಹೇಳ್ತಾನೆ? ದೇವರೇ, ನಿನಗೆ ವಿರುದ್ಧ ನಾನು ಪಾಪ ಮಾಡದಂತೆ, ನಿನಗೆ ವಿರುದ್ಧ ನಾ ಪಾಪ ಮಾಡದಂತೆ. ದೇವರೇ, ನಿನಗೆ ವಿರುದ್ಧ ನಾನು ಪಾಪ ಮಾಡದಂತೆ, ತಪ್ಪು ಮಾಡದಂತೆ, ನಿನಗಿಷ್ಟವಿಲ್ಲದ ಆಲೋಚನೆ ನಾನು ಮಾಡದಂತೆ, ನಿನಗಿಷ್ಟವಿಲ್ಲದ ಕಾರ್ಯಗಳನ್ನು ನಾನು ಮಾಡದಂತೆ, ನಿನಗಿಷ್ಟವಿಲ್ಲದ ಜೀವನ ನಾನು ಜೀವಿಸದಂತೆ ನಿನ್ನ ನುಡಿಯನ್ನು ನನ್ನ ಎದೆಯಲ್ಲಿರಿಸಿದೆ. ನೋಡಿ, ನಿಮ್ಮಲ್ಲಿ ಯಾರಿಗೆಲ್ಲ ನಿಜವಾಗಲೂ ನಾನು ದೇವರಿಗೆ ಇಷ್ಟ ಆಗುವ ಜೀವನ ಜೀವಿಸಬೇಕು, ಪಾಪ ಮಾಡಿಕೊಂಡು, ಪಾಪ ಅಂದ್ರೇನು, ಈಗ ಪಾಪ ಅಂದ್ರೇನು ಅಂತ ಹೇಳ್ತಾ ಕೂತ್ಕೊಂಡ್ರೆ ಟೈಮಿಂಗ್ ಹೋಗುತ್ತೆ. ಇಷ್ಟೇ ತಿಳ್ಕೊಳ್ಳಿ, ದೇವರ ಆಜ್ಞೆಗಳಿಗೆ, ದೇವರ ವಾಕ್ಯಗಳಿಗೆ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಮನುಷ್ಯ ಬದುಕೋದೇ ಪಾಪ. ಅಥವಾ ನನ್ನ ಇಷ್ಟದ ಪ್ರಕಾರ ನಾನು ಬದುಕೋದೇ ಮಹಾಪಾಪ. ವಾಟ್ ಈಸ್ ಸಿನ್? ಲಿವಿಂಗ್ ಅಗೇನ್ಸ್ಟ್ ದ ವಿಲ್ ಆಫ್ ಗಾಡ್, ಲಿವಿಂಗ್ ಅಕಾರ್ಡಿಂಗ್ ಟು ಯುವರ್ ಓನ್ ವಿಲ್, ದಟ್ ಈಸ್ ಸಿನ್. ಸಿನ್ ಅಗೇನ್ಸ್ಟ್ ಗಾಡ್. ದೇವರ ವಿರುದ್ಧ ಪಾಪ ಅಂದರೆ ಏನು ಅಂದರೆ, ದೇವರ ಆಜ್ಞೆಗಳಿಗೆ, ದೇವರ ವಾಕ್ಯಗಳಿಗೆ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಒಬ್ಬ ದೇವರ ಮಗ ಮಗಳು ಆಯ್ಕೆ ಮಾಡಿಕೊಂಡ ಜನ ಬದುಕ್ತಾ ಇರೋದೇ ಪಾಪ, ಸಿನ್. ಅಥವಾ ನಾವು ಹೇಳ್ತೀವಲ್ವ, ನನ್ನಿಷ್ಟ ನಾನೇನಾದರೂ ಮಾಡ್ತೀನಿ, ನನ್ನಿಷ್ಟ, ನನಗೆ ಫ್ರೀಡಮ್ ಇದೆಯಲ್ವ, ಐ ಹ್ಯಾವ್ ಫ್ರೀಡಮ್, ಐ ಕ್ಯಾನ್ ಡೂ ವಾಟ್ ಐ ವಾಂಟ್ ಟು ಡೂ. ನನಗೆ ಫ್ರೀಡಮ್ ಇಲ್ವಾ? ನಾನು ದುಡಿತೀನಿ, ನಾನು ಖರ್ಚು ಮಾಡ್ತೀನಿ, ನಾನು ಏನಾದರೂ ತಿಂತೀನಿ, ನಾನು ಏನಾದರೂ ಕುಡಿತೀನಿ, ನಾನು ಏನಾದರೂ ನೋಡ್ತೀನಿ. ಭಾನುವಾರ ಚರ್ಚಿಗೆ ಬರ್ತೀನಿ ಅಲ್ವಾ, ಸಾಕಲ್ವಾ? ಮತ್ತೇನೇನು ಅಲ್ವಾ? ಭಾನುವಾರ ಚರ್ಚಿಗೆ ಬರ್ತೀನಿ, ಮತ್ತು ಅದು ಇದೆಲ್ಲ ಮಾಡ್ತೀನಿ, ನನ್ನಿಷ್ಟ, ನನ್ನ ಪ್ರಕಾರ ನಾನು ಬದುಕ್ತೀನಿ. ಫ್ರೀಡಮ್ ಕೊಟ್ಟಿದ್ದಾರಲ್ಲ ದೇವರು, ಅದೇ ಪಾಪ. ನಿನ್ನ ಇಚ್ಛೆ ಪ್ರಕಾರ ನೀನು ಬದುಕೋದೇ ಪಾಪ, ಮಹಾಪಾಪ, ಅದೇ ದೊಡ್ಡ ಪಾಪ. ದೇವರಿಚ್ಛೆಗೆ ವಿರುದ್ಧವಾಗಿ ನನ್ನ ಇಚ್ಛೆಯನ್ನು ಅನುಸರಿಸ್ತಾ ಬದುಕುವ ಆ ಪಾಪಮಯ ಜೀವನ. ದಾವೀದ ಹೇಳ್ತಾನೆ, ದೇವರೇ, ನಿನಗೆ ವಿರುದ್ಧ ನಾನು ಪಾಪ ಮಾಡದ ಹಾಗೆ, ನಿನಗೆ ದ್ರೋಹ ಮಾಡದ ಹಾಗೆ ನಾನೇನು ಮಾಡಿದೆ? ನಿನ್ನ ನುಡಿಗಳನ್ನು, ಲಾರ್ಡ್, ಐ ಹ್ಯಾವ್ ಟ್ರೆಜರ್ಡ್ ಯುವರ್ ವರ್ಡ್ ಇನ್ ಮೈ ಹಾರ್ಟ್ ಸೋ ದಟ್ ಐ ಮೇ ನಾಟ್ ಸಿನ್ ಅಗೇನ್ಸ್ಟ್ ಯು. ಇಫ್ ಯು ಟ್ರೆಜರ್ His word, God's word in your heart, you cannot sin against God. ದೇವರ ವಾಕ್ಯವನ್ನ ನಿನ್ನ ಹೃದಯದಲ್ಲಿ ನೀನು ಭದ್ರವಾಗಿ ಇಟ್ಕೊಂಡ್ರೆ ದೇವರಿಗೆ ವಿರುದ್ಧ ಪಾಪ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಹೇಗೆ ಅಂತ ನೀವು ಕೇಳೋದಾದ್ರೆ, ವರ್ಡ್ ಆಫ್ ಗಾಡ್ ಹ್ಯಾಸ್ ಪ್ರೊಟೆಕ್ಷನ್ ಇನ್ ಇಟ್ ಸೆಲ್ಫ್. ಕೀರ್ತನೆ 91:4 ಕೀರ್ತನಕಾರ ಹೇಳ್ತಾನೆ, ದೇರ್ ಇಸ್ ಎ ಶೀಲ್ಡ್ ಆಫ್ ಪ್ರೊಟೆಕ್ಷನ್ ಇನ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಲ್ಲಿ ಏನಿದೆ? ರಕ್ಷಣೆಯ ಒಂದು ಕವಚ ಇದೆ. ರಕ್ಷಣೆಯ ಕವಚವಿದೆ, ರಕ್ಷಣೆಯ ಕವಚವಿದೆ. ಆತನು ಕೊಟ್ಟ ಮಾತಿನಲ್ಲಿ, ದೇವರು ಕೊಟ್ಟ ಮಾತಿನಲ್ಲಿ ಏನಿದೆ? ರಕ್ಷಣೆ. ಇದು ನಿನ್ನನ್ನು ರಕ್ಷಿಸ್ತದೆ. ಯಾವುದರಿಂದ? ಸುಳ್ಳಿನಿಂದ ಕಾಪಾಡುತ್ತೆ, ವ್ಯಭಿಚಾರದಿಂದ ಕಾಪಾಡ್ತದೆ, ಅನೈತಿಕ ಸಂಬಂಧದಿಂದ ಕಾಪಾಡ್ತದೆ, ಅಶುದ್ಧತೆಯಿಂದ ನಿನ್ನನ್ನು ಕಾಪಾಡ್ತದೆ, ಹಣದ ವ್ಯಾಮೋಹದಿಂದ ನಿನ್ನನ್ನು ಕಾಪಾಡ್ತದೆ, ದುಂದೌತಣದಿಂದ ನಿನ್ನನ್ನು ಕಾಪಾಡ್ತದೆ, ಮೋಸ ಮಾಡೋದ್ರಿಂದ ನಿನ್ನನ್ನು ಕಾಪಾಡ್ತದೆ, ವಿಗ್ರಹಾರಾಧನೆ, ಮಾಟಮಂತ್ರ, ಎಲ್ಲ ಕೆಟ್ಟತನ, ಕುಡುಕುತನ, ಇವುಗಳಿಂದ ನಿನ್ನನ್ನು ಕಾಪಾಡುತ್ತೆ. ನಿನ್ನ ಸುಳ್ಳು, ಮೋಸ, ಅನ್ಯಾಯ, ವಂಚನೆಯ ಆ ಕಪಟ ಜೀವನದಿಂದ ನಿನ್ನನ್ನು ಕಾಪಾಡ್ತದೆ. ಯಾವುದು?
ದೇವರ ವಾಕ್ಯ. ದರ್ ಇಸ್ ಎ ಶೀಲ್ಡ್ ಆಫ್ ಪ್ರೊಟೆಕ್ಷನ್ ಇನ್ ದ ವರ್ಡ್ ಆಫ್ ಗಾಡ್. ಇಫ್ ಯು ಟ್ರೆಷರ್ ಗಾಡ್ಸ್ ವರ್ಡ್ ಇನ್ ಯುವರ್ ಹಾರ್ಟ್, ದಟ್ ಶೀಲ್ಡ್ ವಿಲ್ ಬಿ ಆಕ್ಟಿವೇಟೆಡ್ ಇನ್ ಯು. ಇಟ್ಸ್ ಅ ಸ್ಪಿರಿಚುವಲ್ ಶೀಲ್ಡ್. ಯಾವ ರೀತಿ ಬಾಣಗಳು ಹಿಂಗೆ ಬಂದಾಗ ಈ ಯುದ್ಧರಂಗದಲ್ಲಿ ಸೈನಿಕರು ಇಟ್ಕೊಂಡಿರ್ತಾರಲ್ಲ ಶೀಲ್ಡ್, ಏನದು? ಗುರಾಣಿ ಶೀಲ್ಡ್. ಆ ಗುರಾಣಿ ಥರ ದೇವರ ವಾಕ್ಯ ಆಕ್ಟ್ ಮಾಡುತ್ತೆ ನಮ್ಮೊಳಗಡೆ. ವಾಕ್ಯ ನೀವೇನು ಮಾಡೋದು ಬೇಡ, ನಾವು ಮಾಡಬೇಕಾಗಿರೋದಿಷ್ಟೇ. ಯುವರ್ ಡ್ಯೂಟಿ ಈಸ್ ಟು ಟ್ರೆಷರ್ ದ ವರ್ಡ್ ಆಫ್ ಗಾಡ್ ಇನ್ ಯುವರ್ ಹಾರ್ಟ್. ದೇವರ ವಾಕ್ಯವನ್ನ ನಮ್ಮ ಒಳಗಡೆ ಹೃದಯದಲ್ಲಿ ತುಂಬಿಸಿಟ್ಕೊಳ್ಳಿ. ಇವತ್ತಿಂದ ಈ ಕೆಲಸ ನೀವು ಮಾಡ್ತಾ ಹೋಗಿ. ಆಮೇಲೆ ಪಾಪ ಮಾಡೋದು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಕೆಲವ್ರು ಹೇಳ್ತಾರಲ್ವಾ, ಎಷ್ಟು ಟ್ರೈ ಮಾಡ್ತೀವಿ ಬರೆದ್ರೆ ಪಾಪ ಮಾಡದೇ ಇರ್ಲಿಕ್ಕೆ ಆಗ್ತಾ ಇಲ್ಲ. ನಿನ್ನ ಟ್ರೈಯಿಂದ ವರ್ಕೌಟ್ ಆಗಲ್ಲ, ಆಯ್ತಾ? ನಿನ್ನ ಟ್ರೈಯಿಂದ ವರ್ಕೌಟ್ ಆಗೋದಿಲ್ಲ. ಈ ಪಾಪವನ್ನು ತಡೆಯುವ ಶಕ್ತಿ ನಿನಗಿಲ್ಲ. ಯು ಕೆನಾಟ್ ಪ್ರಿವೆಂಟ್ ದ ಸಿನ್. ಯು ಡೋಂಟ್ ಹ್ಯಾವ್ ದಟ್ ಪವರ್. ಓನ್ಲಿ ಜೀಸಸ್, ದ ಸಿನ್ಲೆಸ್ ಒನ್, ಹ್ಯಾಸ್ ದ ಪವರ್ ಟು ಪ್ರಿವೆಂಟ್ ದ ಸಿನ್. ಪಾಪರಹಿತನಾದ ಯೇಸು ಕ್ರಿಸ್ತನಿಗೆ ಮಾತ್ರವೇ ಪಾಪವನ್ನು ವಿರೋಧಿಸುವ ನಿಲ್ಲಲ್ಲಿ ಎಂದು ಸ್ಟಾಪ್ ಮಾಡಲಿಕ್ಕೆ ಶಕ್ತಿ ಇದೆ. ಆದ್ರಿಂದ ವರ್ಡ್ ಆಫ್ ಗಾಡ್ ಈಸ್ ಜೀಸಸ್ ಹಿಮ್ಸೆಲ್ಫ್. ದೇವರ ವಾಕ್ಯ ಯೇಸುವೇ ಆಗಿದ್ದಾರೆ. ದೇವರ ವಾಕ್ಯ ದೇವರೇ ಆಗಿದ್ದಾರೆ. ಇಫ್ ಯು ಟ್ರೆಷರ್ ಗಾಡ್ಸ್ ವರ್ಡ್ ಇನ್ ಯುವರ್ ಹಾರ್ಟ್, ನಿನ್ನ ಹೃದಯದ ಒಳಗಡೆ ದೇವರ ವಾಕ್ಯವನ್ನು ನೀನು ಭದ್ರವಾಗಿ ಇಟ್ಕೊಳ್ಳೋದಾದರೆ, ಪಾಪದ ಸಂದರ್ಭ ಬಂದಾಗ ನಿನ್ನ ಮೈಂಡ್ ಹೇಳುತ್ತೆ ಮಾಡು, ನೋಡು, ತಿನ್ನು, ಕುಡಿ ಅಂತ. ಆಗ ಒಳಗಡೆ ಇರ್ತಕ್ಕಂಥ ಶೀಲ್ಡ್ ಆಫ್ ಪ್ರೊಟೆಕ್ಷನ್ ದೇವರ ವಾಕ್ಯ ಎದ್ದು ನಿಂತ್ಕೊಂಡು ಏನು ಮಾಡುತ್ತೆ? ಪಾಪವನ್ನು ಹಿಂಗೆ ತಳ್ಳಿಬಿಟ್ಟೆ, ಹೋಗ ಆ ಕಡೆ ಅಂತ ಹೇಳುತ್ತೆ. ನೀವೇನು ಮಾಡ್ತೀರಿ? ದಾಟ್ ಹೋಗ್ತೀರಿ. ಸೊ ವರ್ಡ್ ಆಫ್ ಗಾಡ್ ವಿಲ್ ಹೆಲ್ಪ್ ಯು ಟು ಓವರ್ಕಮ್ ಸಿನ್. ಅದು ಬಿಟ್ಬಿಟ್ಟು ಸುಮ್ಮನೆ ದೇವರೇ ಪಾಪದಲ್ಲಿ ಬೀಳದಂತೆ ಕಾಪಾಡಿ ಅಂತ ಸುಮ್ಮನೆ ಹೇಳಿ ಆ ಕಡೆ ಹೋದರೆ ಚರಂಡಿಗೆ ಬಿದ್ದು ಹೋಗ್ತೀಯ. ಹೆಲ್ಮೆಟ್ ಹಾಕ್ಕೊಳ್ದೆ ಗಾಡಿ ಓಡಿಸ್ಬಿಟ್ಟು ನನ್ನನ್ನು ಕಾಪಾಡಿ ಅಂತ ಹೇಳ್ಬಿಟ್ಟು ಹೋಗಿ ಡೊಪ್ಪಂತ ಬಿದ್ದು ತಲೆನೆಲ್ಲ ಕೊಡಿದ್ರೆ ತಲೆ ಒಡೆದೋಗುತ್ತೆ. ಹೆಲ್ಮೆಟ್ ಹಾಕೋಬೇಕು. ಅದೇ ರೀತಿ ಆರೋಸ್ ಬರ್ತಾ ಇರುತ್ತೆ. ಎನಿಮಿ ಕೆಲಸ ಏನು? ವಾಟ್ ಈಸ್ ದ ಡ್ಯೂಟಿ ಆಫ್ ದ ಎನಿಮಿ? ಸೈಟನ್. ಪಕ್ಕದ ಮನೆಯವ್ರ ಎನಿಮಿ ಅಲ್ಲ, ಆಯ್ತಾ? ಪಕ್ಕದ ಮನೆಯವ್ರನ್ನ ಎನಿಮಿ ಆಗಿ ನೀನು ನೋಡ್ತಾ ಇದೆ ಅಂದರೆ ನಿನ್ನೊಳಗಡೆ ದೇವರ ವಾಕ್ಯ ಇಲ್ಲ, ಯೇಸು ಇಲ್ಲ ಅಂತ. ಪಕ್ಕದ ಮನೆಯವ್ರನ್ನ ನೀನು ಎನಿಮಿ ಥರ ನೋಡೋದಾದರೆ ನಿನ್ನೊಳಗಡೆ ಏನಿಲ್ಲ? ಜೀವ ಇಲ್ಲ, ಸತ್ತೋಗ್ಬಿಟ್ಟಿದೆಯಾ ಅಂತ. ಯೇಸು ಇಲ್ಲ. ಯು ನೀಡ್ ದ ವರ್ಡ್ ಆಫ್ ಗಾಡ್. ಯುವರ್ ನೇಬರ್ ಈಸ್ ನಾಟ್ ಯುವರ್ ಎನಿಮಿ. ಯುವರ್ ಎನಿಮಿ ಈಸ್ ಸ್ಪಿರಿಚುವಲ್. ನಿನ್ನ ಶತ್ರು ಆತ್ಮಿಕ ಎನಿಮಿ. ಆ್ಯಂಡ್ ಡೆವಿಲ್ ಈಸ್ ಯುವರ್ ಎನಿಮಿ. ಯುವರ್ ಅಡ್ವರ್ಸರಿ ಡೆವಿಲ್ ಅಂತ ಬೈಬಲ್ ಹೇಳುತ್ತೆ. ಹೂ ಈಸ್ ಯುವರ್ ಅಡ್ವರ್ಸರಿ? ದಟ್ ಮೀನ್ಸ್ ಹೂ ಈಸ್ ಯುವರ್ ಎನಿಮಿ? ಡೆವಿಲ್ ಈಸ್ ಮೈ ಅಡ್ವರ್ಸರಿ. ಡೆವಿಲ್ ಈಸ್ ಮೈ ಒಪೋನೆಂಟ್. ಪಿಶಾಚಿ ನನ್ನ ವಿರೋಧಿ. ಪಕ್ಕದ ಮನೆಯವರಲ್ಲ, ಅತ್ತೇನೂ ಅಲ್ಲ, ಸೊಸೆನೂ ಅಲ್ಲ, ಮಾವನೂ ಅಲ್ಲ, ಅಳಿಯನೂ ಅಲ್ಲ, ಆ ಪಕ್ಷನೂ ಅಲ್ಲ, ಈ ಪಕ್ಷನೂ ಅಲ್ಲ, ಆ ಸಂಘನೂ ಅಲ್ಲ, ಈ ಸಂಸ್ಥೆನೂ ಅಲ್ಲ. ಡೆವಿಲ್ ಈಸ್ ಯುವರ್ ಎನಿಮಿ. ಇಫ್ ಯು ಆರ್ ಎ ಟ್ರೂ ಕ್ರಿಶ್ಚಿಯನ್, ನೀನೊಬ್ಬ ನಿಜವಾದ ಕ್ರೈಸ್ತ ವಿಶ್ವಾಸಿ ಆದರೆ, ದೇವರ ಮಗನು ಮಗಳು ಆದರೆ, ನಿನಗೆ ಶತ್ರು ಇದ್ದಾನೆ. ಯು ಹ್ಯಾವ್ ಎನ್ ಎನಿಮಿ ಆ್ಯಂಡ್ ಹಿಸ್ ನೇಮ್ ಇಸ್ ಡೆವಿಲ್. ಆ ಶತ್ರುವಿನ ಹೆಸರು ಸೈತಾನ. ಅವನು ಸುಮ್ಮನೆ ನಿದ್ದೆ ಮಾಡ್ಕೊಂಡು ಇರ್ತೀನಿ ಅಂತ ವಾಕ್ಯ ಹೇಳಲಿಲ್ಲ. ಅವನು ಹುಡುಕಾಡ್ತಾ ಇರ್ತಾನಂತೆ, ಯಾರ ಮೇಲೆ ಬಾಣ ಬಿಡ್ಬೋದು, ಯಾವ ಥರ ಬಾಣ ಬಿಡ್ಬೋದು ಅಂತ. ನಿಮ್ಮ ಎಲ್ಲ ವೀಕ್ನೆಸ್ಗಳು, ನಿಮ್ಮ ಎಲ್ಲ ಗೊತ್ತಿರತಕ್ಕಂಥವನ್ನೇ ನಿಮ್ಮ ಎನಿಮಿ. ನಿಮ್ಮ ಥರ ತಿಳ್ಕೊಬೇಡಿ. ಅಯ್ಯೋ, ನಿಮಗೆ ನಿಮ್ಮ ಎನಿಮಿ ಬಗ್ಗೆ ಏನು ಗೊತ್ತಿಲ್ಲದೆ ಇರ್ಬೋದು, ಡಮ್ಮಿ ಆಗಿರ್ಬೋದು ಎನಿಮಿ ವಿಷಯದಲ್ಲಿ. ಆದರೆ ನಿಮ್ಮ ಎನಿಮಿ ನಿಮ್ಮ ವಿಷಯದಲ್ಲಿ ಡಮ್ಮಿ ಅಲ್ಲ. ಇಸ್ ಅ ವೆರಿ ಕನ್ನಿಂಗ್ ಕ್ರಾಫ್ಟಿ ಸ್ಪಿರಿಟ್. ಹಿ ನೋಸ್ ಎವ್ರಿ ಡೀಟೇಲ್ ಅಬೌಟ್ ಯು. ನಿಮ್ಮ ಬಗ್ಗೆ ಪ್ರತಿಯೊಂದು ಡೀಟೇಲ್ ಗೊತ್ತಿದೆ. ನಿನಗೆ ಯಾರು ಹೊಡೆದ್ರೆ ನಿನ್ನ ಬೀಳ್ತೀಯ ಅಂತ ಗೊತ್ತಿದೆ. ಆದರೆ ಅವನು ಹೀಗೆ ಆರೋ ಬಿಡುವಾಗ, ಬಾಣ ಬಿಡುವಾಗ, ಅವನ ಬಾಣ ತಡೆಯುವ ಶಕ್ತಿ ನಿನ್ನ ಹೆಡ್ ನಾಲೆಡ್ಜ್ಗೆ ಇಲ್ಲ, ನಿನ್ನ 3 ಡಿಗ್ರಿಗೆ ಇಲ್ಲ, ನಿನ್ನ ಪೊಲಿಟಿಕಲ್ ಪವರ್ಗೆ ಇಲ್ಲ, ನಿನ್ನ ರಿಲಿಜಿಯಸ್ ಪವರ್ಗೆ ಇಲ್ಲ,
ನಿನ್ನ ಒಳಗಡೆ ಇರತಕ್ಕಂಥ ವರ್ಡ್ ಆಫ್ ಗಾಡ್ಗೆ ಮಾತ್ರ ಇದೆ. ನಿನ್ನ ಒಳಗಡೆ ನೀನು ಏನು ಭದ್ರವಾಗಿ ಇಟ್ಕೊಂಡಿರ್ತೀಯಲ್ವಾ, ದೇವರ ವಾಕ್ಯ, ದಟ್ ಶೀಲ್ಡ್ ಆಫ್ ಪ್ರೊಟೆಕ್ಷನ್, ಅದು ಎದ್ದು ನಿಂತು ಬ್ಲಾಕ್ ಮಾಡುತ್ತೆ ಎಲ್ಲ ಕಡೆಯಿಂದ. ಆ್ಯರೋ ಯಾವ ಕಡೆಯಿಂದ ಬರುತ್ತೆ ಗೊತ್ತಿಲ್ಲ. ಕೀರ್ತನೆ 121 ಕೀರ್ತನಕಾರ ಹೇಳ್ತಾನೆ, ಹಗಲು ರಾತ್ರಿ ಎಲ್ಲ ಸಮಯದಲ್ಲೂ ನೀನು ನನ್ನನ್ನು ಕಾಪಾಡ್ತೀಯ. ಹೇಗೆ ಕಾಪಾಡ್ತಾರೆ? ದಾವೀದ ಅದಕ್ಕಿಂತ ಮುಂಚೆ ಹೇಳ್ತಾನೆ ಏನಂತ, ನಿನ್ನ ವಾಕ್ಯಗಳನ್ನು ನಾನು ನನ್ನ ಹೃದಯದಲ್ಲಿ ನಾನು ಭದ್ರವಾಗಿ ಇಟ್ಕೊಂಡಿದ್ದೇನೆ. ಮಾತ್ರವಲ್ಲ, ಅವನಿಗೆ ನಂಬಿಕೆ ಇತ್ತು ಆ ವಾಕ್ಯದಲ್ಲಿ. ಏನಂತ, ಇದರಲ್ಲಿ ರಕ್ಷಣೆ ಕವಚ ಇದೆ ಎಂಬ ನಂಬಿಕೆ ಅವನ ಒಳಗಡೆ ಇತ್ತು. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮಗೆ ಈ ನಂಬಿಕೆ ಇದ್ದರೆ ದೇವರ ವಾಕ್ಯದಲ್ಲಿ ರಕ್ಷಣಾ ಕವಚ ಇದೆ, ಅದರಿಂದ ಈ ಕವಚ ತೊಟ್ಕೋಬೇಕು. ಕಂಟಿನ್ಯೂಸ್ ಆಗಿ ಈ ಕವಚ ನನ್ನ ಒಳಗಡೆ ನಾನು ತೊಟ್ಟುಕೊಳ್ತಾ ಇರಬೇಕು. ಆಗ fiery darts of the enemy will be quenched with that shield of protection which is the word of God. ಸೈತಾನ ಒಡ್ಡುವಂತಹ ಎಲ್ಲ ಥರದ ಅವನ ಕುತಂತ್ರದ ಬಾಣ ನಾಶ ಮಾಡುವ ಶಕ್ತಿ ಯಾವುದಕ್ಕಿದೆ? ಕೀರ್ತನೆ 121 ಏನು ಹೇಳುತ್ತೆ? ಹಗಲತ್ತು ರಾತ್ರಿ ಹೊತ್ತು ಏನೇನೋ ಇದೆಯಲ್ವಾ. ಪ್ರಭು ಕಾಯುವನು ನಿನ್ನ ಪ್ರಾಣವನ್ನು. ಯಾರು ಕಾಯುವರು ನಿನ್ನ ಪ್ರಾಣವನ್ನು? ಪ್ರಭು ಕಾಯುವನು ನಿನ್ನ ಪ್ರಾಣವನ್ನು, ಸಕಲ ಕೇಡಿನಿಂದ ಕಾಪಾಡುವನು. ಸಕಲ ಕೇಡಿನಿಂದ ಕಾಪಾಡುವನು. ಪ್ರಭು ಕಾಯುವನು ನಿನ್ನ ಆಗು ಹೋಗುಗಳನ್ನು. ಪ್ರಭು ಕಾಯುವನು ನಿನ್ನ ಆಗು ಹೋಗುಗಳನ್ನು. ಇಂದಿಗೂ ಎಂದೆಂದಿಗೂ ನಿನ್ನ ಕಾಯುವನು. ಇಂದಿಗೂ ಎಂದೆಂದಿಗೂ ನಿನ್ನ ಕಾಯುವನು. ಈ ವಾಕ್ಯ ನೀವು ಎಷ್ಟೋ ಸರಿ ಓದಿದ್ದೀರಿ, ಆದರೆ ಎಷ್ಟೋ ಸರಿ ಓದಾಗೆಲ್ಲ ನಿಮಗೆ ನಂಬಿಕೆಗಿಂತ ಅಪನಂಬಿಕೆನೇ ಬಂದಿದೆ. ಯಾಕೆ ಅಂದರೆ, ಅಲ್ಲ ಈ ವಾಕ್ಯ ಹಿಂಗೆ ಹೇಳುತ್ತಲ್ಲ, ಪ್ರಭು ಕಾಯುವನು ಅಂತ. ಎಲ್ಲಿ ಕಾದ್ರು ದೇವರು? ಪ್ರಭು ಕಾದಿದ್ರೆ ನಾನು ಯಾಕೆ ಬೀಳ್ತಾ ಇದ್ದೆ? ಪ್ರಭು ನನ್ನನ್ನು ಎಲ್ಲ ಆಗು ಹೋಗುಗಳನ್ನು ಗಮನಿಸುವಂಥ ದೇವರು ನನ್ನನ್ನು ನಿಜವಾಗ್ಲೂ ಕಾಯೋದಾಗಿದ್ರೆ ನಾನು ಯಾಕೆ ಇಂಥ ಒಂದು ವ್ಯಭಿಚಾರದಲ್ಲಿ ಬಿದ್ದು ಹೋಗ್ತಾ ಇದ್ದೆ? ನಾನು ಯಾಕೆ ಈ ರೀತಿ ಕುಡುಕುತನದಲ್ಲಿ ಬಿದ್ದು ಹೋಗ್ತಾ ಇದ್ದೆ? ನಾನು ಯಾಕೆ ಈ ರೀತಿ ನನ್ನ ಮನಸ್ಥಿತಿ, ಈ ಒಂದು ಮೆಂಟಾಲಿಟಿಗೆ ನಾನು ಬರ್ತಾ ಇದ್ದೆ? ದೇವರು ನನ್ನ ನಿಜವಾಗಲೂ ಕಾಯೋದು ಈ ವಾಕ್ಯ ಸತ್ಯ ಆಗಿದ್ರೆ ನನ್ನ ಜೀವನದಲ್ಲಿ ಯಾಕೆ ಇಷ್ಟೊಂದು ಬೇಜಾರಲ್ಲಿ ನಾನು ಬದುಕಬೇಕಾಗಿತ್ತು? ಇಷ್ಟೊಂದು ಭಯದಲ್ಲಿ ಯಾಕೆ ಬದುಕಬೇಕಾಗಿತ್ತು? ಇಷ್ಟೊಂದು ಜಿಗುಪ್ಸೆಯಲ್ಲಿ ಯಾಕೆ ಬದುಕಬೇಕಾಗಿತ್ತು? ಇಷ್ಟೊಂದು ಕ್ಷಮಿಸಲಿಕ್ಕೆ ಆಗದೆ ಇರತಕ್ಕಂಥ ಈ ಕೆಟ್ಟ ಹೃದಯ ಇಟ್ಕೊಂಡು ಯಾಕೆ ಬದುಕಬೇಕಾಗಿತ್ತು? ಇಷ್ಟೊಂದು ಮಲಿನವಾದ ಅಶುದ್ಧವಾದ ಪಾಪ ಕೃತ್ಯಗಳನ್ನ ಮಾಡಿಕೊಂಡು ನಾನು ಯಾಕೆ ಬದುಕಬೇಕಾಗಿತ್ತು? ಈ ವಾಕ್ಯ ಟ್ರೂ ಆಗಿದ್ರೆ, ಇಫ್ ದಿಸ್ ವರ್ಡ್ ಈಸ್ ಟ್ರೂ, ವೈ ಮೈ ಲೈಫ್ ಈಸ್ ಲೈಕ್ ದಿಸ್? ಎಷ್ಟೋ ಜನ ಕೇಳ್ತಾರೆ, ಮನಸ್ಸಲ್ಲಿ ಬರುತ್ತೆ. ಆದರೆ ಒಂದು ತಿಳ್ಕೊಳ್ಳಿ, ಇಲ್ಲಿ ಬರೆದಿರ್ತಕ್ಕಂಥ ಬೈಬಲ್ನಲ್ಲಿರ್ತಕ್ಕಂಥ ಪ್ರತಿಯೊಂದು ವಾಕ್ಯಕ್ಕೂ ವಿಷಯಗಳಿಗೂ ಕನೆಕ್ಷನ್ ಇದೆ. ಆ ಕನೆಕ್ಷನ್ನಲ್ಲೇ ನಾವು ತಗೋಬೇಕು. ಕನೆಕ್ಷನ್ ಇಲ್ಲ ಸುಮ್ಮನೆ ಎಲ್ಲೋ ಒಂದು ವಾಕ್ಯ ಬೈಬಲಲ್ಲಿ ತಗೋಬಿಟ್ರೆ ಕನ್ಫ್ಯೂಷನ್ ಆಗುತ್ತೆ. ಇಲ್ಲಿ ಬರೆದಿದೆ ನಿಜ. ಈ ಬರೆದ ಪಾರ್ಟಿ 91ನೇ ಕೀರ್ತನೆಯಲ್ಲೂ ಬರೆದಿದ್ದಾನೆ, ಅದಾದಮೇಲೆ 119ನೇ ಕೀರ್ತನೆಯಲ್ಲೂ ಬರೆದಿದ್ದಾನೆ, ಅದಾದ ನಂತರ 121ಕ್ಕೆ ಬರ್ತಾ ಇರೋದು. ಸಿ, ಪವಿತ್ರಾತ್ಮರು ಎಷ್ಟು ಆರ್ಡರ್ ಆಗಿ ಒಂದೊಂದು ಅಧ್ಯಾಯಗಳನ್ನೂ ಕೂಡ ಜೋಡಿಸಿದ್ದಾರೆ ಅಲ್ವಾ? ಇಲ್ಲಿ ಹೇಳ್ತಾ ಇದ್ದಾರೆ ಏನಂತ, ಪ್ರಭು ಕಾಯುವನು ನನ್ನ ಆಗು ಹೋಗುಗಳನ್ನು, ಸಕಲ ಕೇಡಿನಿಂದ ನನ್ನನ್ನು ಕಾಪಾಡು. ಹೇಗೆ? ಹೌ ದಿಸ್ ಈಸ್ ಗೋಯಿಂಗ್ ಟು ವರ್ಕ್? ಇದು ಹೇಗೆ ಕಾರ್ಯ ಆಗುತ್ತೆ? ಗಾಡ್ ವಿಲ್ ಅಕಂಪ್ಲಿಷ್ ದಿಸ್ ಥ್ರೂ ಹಿಸ್ ವರ್ಡ್ ಇನ್ ಯು. ದೇವರು ಇದನ್ನು ಹೇಗೆ ಸಾಧಿಸ್ತಾರೆ ಅಂದರೆ, ಅದು ಎಷ್ಟನೇ ವಾಕ್ಯ? ಕೀರ್ತನೆ 121 ವಾಕ್ಯ 5 ವಾರ 7-8. ಕೀರ್ತನೆ 121 7-8ನೇ ವಾಕ್ಯ. ದೇವರು ಅದನ್ನು ಹೇಗೆ ನನ್ನಲ್ಲಿ ನೆರವೇರಿಸ್ತಾರೆ ಅಥವಾ ಅದು ಹೇಗೆ ನನ್ನಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ ಅಂದರೆ, ಕೀರ್ತನೆ 119 11ನೇ ವಾಕ್ಯದ ಪ್ರಕಾರ, ನನ್ನ ಹೃದಯದಲ್ಲಿ ನಾನು ದೇವರ ವಾಕ್ಯವನ್ನು ಭದ್ರವಾಗಿ ಇರಿಸಿಕೊಂಡು ಬದುಕುವಾಗ ಕೀರ್ತನೆ 121 7-8ನೇ ವಾಕ್ಯ ನೆರವೇರುತ್ತೆ. ಈಗ ಓದಿ ಕೀರ್ತನೆ 121 7-8 ಏನಿದೆ? ಪ್ರಭು ಕಾಯುವನು ನಿನ್ನ ಪ್ರಾಣವನ್ನು, ನನ್ನ ಪ್ರಾಣವನ್ನು ಸಕಲ ಕೇಡಿನಿಂದ ಕಾಪಾಡುವನು. ಸಕಲ ಕೇಡಿನಿಂದ ಅಂದರೆ ಸೈತಾನನ ಕುತಂತ್ರಗಳಿಂದ ಕಾಪಾಡುವನು.
ಪ್ರಭು ಕಾಯುವನು ನಿನ್ನ ಆಗು ಹೋಗುಗಳನ್ನು, ಪ್ರಭು ಕಾಯುವನು ನಿನ್ನ ಆಗು ಹೋಗುಗಳನ್ನು, ಇಂದಿಗೂ ಎಂದೆಂದಿಗೂ ನಿನ್ನ ಕಾಯುವನು. ಇಂದಿಗೂ ಎಂದೆಂದಿಗೂ ನಿನ್ನ ಕಾಯುವನು. ಕೆಲವರು ತಿಳ್ಕೊಂಡ್ರೆ ನಾವು ಡೈಲಿ ಕ್ಯಾಂಡಲ್ ಅಂಟಿಸಿ ಬಂದ್ಬಿಟ್ರೆ ದೇವರು ಕಾಯ್ತಾರೆ ಅಂತ. ಅದೆಲ್ಲ ನಿಮ್ಮ ಮೂಢನಂಬಿಕೆ ಅಷ್ಟೇನೆ. ಆ ರೀತಿ ಅಲ್ಲ. ದೇವರು ನಮ್ಮನ್ನು ಕಾಯೋದು ನಮ್ಮ ಒಳಗಡೆ ಅವರಿದ್ದು ಕಾಯ್ತಾರೆ. ಅವರ ವಾಕ್ಯ ನಾವು ಇರಿಸ್ಕೊಂಡೆ, ಭದ್ರವಾಗಿ ಇರಿಸ್ಕೊಂಡ್ರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ಖಂಡಿತವಾಗ್ಲೂ ಆ ವಾಕ್ಯ ನಮ್ಮಲ್ಲಿ ಕ್ರಿಯೆ ಮಾಡುತ್ತೆ. ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಬೇಕಾದರೆ, ನೀವು ಅದು ಹೇಗೆ ಹೇಳ್ತೀರಿ ಅಂತ ಕೇಳೋದಾದರೆ, ಜೀಸಸ್ ಕ್ರೈಸ್ಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಹಿಸ್ ಲೈಫ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಯೇಸು ಅವರ ಜೀವನ ಬೆಸ್ಟ್ ಎಕ್ಸಾಂಪಲ್. ಯೇಸುದ ಎಕ್ಸಾಂಪಲ್ ತಗೊಂಡ್ರೆ ಎಲ್ರಿಗೂ ನಂಬೋದು ಅಲ್ವಾ? ಇನ್ನು ನನ್ನ ಎಕ್ಸಾಂಪಲ್ ನಾನು ಹೇಳಿದ್ರೆ ನಿಮಗೆ ನಂಬಿಕೆ ಬಾರದೇ ಇರ್ಬೋದು. ಅದಕ್ಕೆ ವಿ ಆರ್ ಗೋಯಿಂಗ್ ಥ್ರೂ ದ ವರ್ಡ್ ಆಫ್ ಗಾಡ್. ಮತ್ತಾಯನ ಶುಭ ಸಂದೇಶ 4ನೇ ಅಧ್ಯಾಯ, ಲೂಕನ ಶುಭ ಸಂದೇಶ 4ನೇ ಅಧ್ಯಾಯ, ಈ 2 ಅಧ್ಯಾಯಗಳಲ್ಲಿಯೂ ಶೋಧಕ, ಟೆಂಪ್ಟರ್, ಸೈಟನ್ ಯೇಸು ಸ್ವಾಮಿ ಹತ್ರ ಬಂದು ಯೇಸು ಸ್ವಾಮಿಗೆ ಪಾಪ ಮಾಡಲಿಕ್ಕೆ ಪ್ರಚೋದನೆ ಕೊಡುವಾಗ, ಪಾಪದ ಪ್ರೇರಣೆಯನ್ನು ನೀಡುವಾಗ ಯೇಸು ಸ್ವಾಮಿ ಸೈತಾನನ್ನು ಹೇಗೆ ಜಯಿಸಿದ್ರು, ಏನಂತ ಹೇಳಿದ್ರು? ಅದಕ್ಕೆ ಯೇಸು ಸ್ವಾಮಿ, ಸೈತಾನ ಏನ್ ಹೇಳ್ತಾನೆ? ಆಗ ಶೋಧಕನು ಬಂದು ನೀನು ದೇವರ ಪುತ್ರನೆಂಬುದು ಸತ್ಯವಾದರೆ, ನೀನು ದೇವರ ಪುತ್ರ ಎಂಬುದು ಸತ್ಯ ಆದರೆ ಈ ಕಲ್ಲುಗಳು ರೊಟ್ಟಿ ಆಗು ಎಂದು ಆಜ್ಞೆ ಮಾಡು ಅಂತ ಹೇಳುತ್ತೆ. ಪಿಶಾಚಿ ಆಲೋಚನೆ. ಯೇಸು ಏನ್ ಮಾಡಿದ್ರು ಆಲೋಚನೆಯನ್ನ? ಅದಕ್ಕೆ ಯೇಸು ಸ್ವಾಮಿ ಡೌಟ್ ಪಟ್ಕೊಂಡು ಕುತ್ಕೊಂಡ್ರ, ಭಯ ಪಟ್ಕೊಂಡು ಕುತ್ಕೊಂಡ್ರ, ಅಯ್ಯೋ ನಾನು ದೇವರ ಪುತ್ರ ಹೌದಾ ಅಲ್ವಾ. ಕೆಲವರು ಡೌಟು, ದೇವರು ನಮ್ಮ ಜೊತೆಗೆ ಇದಾರೋ ಇಲ್ವೋ, ನಾನು ದೇವರ ಮಗ ಹೌದೋ ಅಲ್ವೋ. ಡೌಟ್ ಪಡಬೇಡಿ. ಯೇಸು ಸ್ವಾಮಿ ತಲೆ ಒಳಗಡೆ ಪಿಶಾಚಿ ಈ ಡೌಟನ್ನು ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಯೇಸು ಏನ್ ಮಾಡಿದ್ರು? ಡೌಟ್ನ ಒಳಗೆ ತಗೊಳ್ಳಿಲ್ಲ. ಯೇಸು ಏನ್ ಹೇಳ್ತಾರೆ? ಪವಿತ್ರ ಗ್ರಂಥದಲ್ಲಿ ಹೇಳಿರುವ ಪ್ರಕಾರ ಇಟ್ ಈಸ್ ರಿಟನ್ ಇನ್ ದಿಸ್ ಬುಕ್, ಇಟ್ ಈಸ್ ರಿಟನ್. ಪವಿತ್ರ ಗ್ರಂಥದಲ್ಲಿ ಹೇಳಿರೋ ಪ್ರಕಾರ, ಸೈತಾನ ಹೇಳೋ ಪ್ರಕಾರ ಅಲ್ಲ, ನನ್ನ ಮೈಂಡ್ ಹೇಳೋ ಪ್ರಕಾರ ಅಲ್ಲ, ಇವರು ಹೇಳೋ ಪ್ರಕಾರ ಅಲ್ಲ, ಯಾವುದೋ ಹೇಳೋ ಪ್ರಕಾರ ಅಲ್ಲ, ದೇವರು ಹೇಳೋ ಪ್ರಕಾರ. ಪವಿತ್ರ ಗ್ರಂಥದ ಪ್ರಕಾರ ಅಂದರೆ ದೇವರು ಹೇಳೋ ಪ್ರಕಾರ. ನಿಮ್ಮ ಜೀವನ ಇವತ್ತಿಂದ ಒಂದು ಆರ್ಡರಲ್ಲಿ ಬರಬೇಕು. ಹೇಗೆ ಗೊತ್ತಾ? ದೇವರು ಹೇಳೋ ಪ್ರಕಾರ, ಅಕಾರ್ಡಿಂಗ್ ಟು ದಿಸ್ ವರ್ಡ್ ಆಫ್ ಗಾಡ್. ಈ ವಾಕ್ಯದ ಪ್ರಕಾರ ಹಾಗೆ ನಿಮ್ಮ ಜೀವನ ಇವತ್ತಿಂದ ಜೀವಿಸಿ ಸ್ವಲ್ಪ ಟ್ರೈ ಮಾಡಿ ನೋಡಿ. ಆಮೇಲೆ ವಾಕ್ಯದ ಪ್ರಕಾರನೇ ಎಲ್ಲ ಆಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ. ಸುಮ್ಮನೆ ಬೈಬಲ್ನ ಏನೋ ಒಂದು ಪುಸ್ತಕ ಅಂತ ತಿಳ್ಕೊಬೇಡಿ, ಇದರಲ್ಲಿ ಜೀವ ಇದೆ. ಈ ಬೈಬಲ್ ಇದೆಯಲ್ವಾ, ಕಲೆಕ್ಷನ್ ಆಫ್ ಸ್ಪಿರಿಚುವಲ್ ಸೀಡ್ಸ್. ಬೈಬಲ್ ಈಸ್ ಫುಲ್ ಆಫ್ ಸ್ಪಿರಿಚುವಲ್, ಹೆವೆನ್ಲಿ ಸ್ಪಿರಿಚುವಲ್ ಸೀಡ್ಸ್. ಸ್ವರ್ಗೀಯವಾದ ಆತ್ಮಿಕವಾದ ಬೀಜ ಆಗಿದೆ ಸ್ಪಿರಿಚುವಲ್ ಸೀಡ್ಸ್. ಯೇಸು ಕ್ರಿಸ್ತರು ಕೂಡ ಬಿತ್ತುವನ ಸಾಮರ್ಥ್ಯದಲ್ಲಿ ಹೇಳ್ತಾರೆ, ದೇವರ ವಾಕ್ಯ ಒಂದು ಬೀಜಕ್ಕೆ ಸಮಾನ. ವರ್ಡ್ ಆಫ್ ಗಾಡ್ ಈಸ್ ಲೈಕ್ ಎ ಸೀಡ್, ಒಂದು ಬೀಜದ ಹಾಗೆ. ಬೀಜ ಹೇಗೆ ಕೆಲಸ ಮಾಡುತ್ತೆ? ಅದು ನೆಲದಲ್ಲಿ ಬಿದ್ದು, ಒಳ್ಳೆ ನೆಲದಲ್ಲಿ ಬಿದ್ದು, ಮೊಳಕೆ ಒಡೆದು, ಗಿಡ ಆಗಿ ಅದರಲ್ಲಿ ಫ್ರೂಟ್ ಬರುವ ಹಾಗೆ ದೇವರ ವಾಕ್ಯ ನಿನ್ನ ಹೃದಯ, ಒಳ್ಳೆ ಹೃದಯದಲ್ಲಿ ಬಿದ್ದು ಅಲ್ಲಿ ಇದ್ರೆ ಅದು ಗಿಡ ಆಗುತ್ತೆ, ಅದರಲ್ಲಿ ಫಲ ಬರುತ್ತೆ. ಇವತ್ತು ಯಾಕೆ ಏನು ಫಲ ಇಲ್ಲ? ಸೀಡ್ ಇಲ್ಲ, ವಾಕ್ಯ ಇಲ್ಲ. ಚರ್ಚಿಗೆ ಹೋಗ್ತಿದ್ದೀವಿ, ಬರ್ತಾ ಇದ್ದೀವಿ, ಕ್ಯಾಂಡಲ್ ಅಂಟಿಸ್ತಾ ಇದ್ದೀವಿ, ಬರ್ತಾ ಇದ್ದೀವಿ, ಏನೋ ಬಾಯಲ್ಲಿ ಒಂದಿಷ್ಟು ಸ್ತುತಿ ಅದು ಇದೆಲ್ಲ ಮಾಡ್ತಾ ಇದ್ದೀವಿ. ಆದರೆ ಡೂ ಯು ಹ್ಯಾವ್ ಸೀಡ್ಸ್ ಇನ್ ಯುವರ್ ಹಾರ್ಟ್? ಸ್ಪಿರಿಚುವಲ್ ಸೀಡ್ಸ್. ಎಷ್ಟು ಬೀಜ ನಿಮ್ಮ ಹೃದಯದ ಒಳಗಡೆ ಇದೆ, ಎಷ್ಟು ಆತ್ಮಿಕ ಬೀಜ. ಇವತ್ತು ಇದೊಂದು ಡಿಸಿಷನ್ ಮಾಡಿ, ಇಂದಿನಿಂದ ನಾನು, ನನ್ನ ಮನೆಯವರೆಲ್ಲರೂ ನಮ್ಮ ಹೃದಯಗಳಲ್ಲಿ ಸ್ವರ್ಗೀಯ ಬೀಜವಾದ ದೇವರ ವಾಕ್ಯವನ್ನು ಪ್ರತಿದಿನ ನಾವು ಬಿತ್ತನೆ ಮಾಡಿಕೊಂಡೇ ಬದುಕ್ತೀವಿ. ಈ ಥರ ಒಂದು ಡಿಸಿಷನ್ ಮಾಡಿ. ಆಗ ಏನಾಗುತ್ತೆ? ದೇವರ ವಾಕ್ಯದ ಸ್ವರ್ಗೀಯ ಫಲಗಳು, ಯು ಕ್ಯಾನ್ ಸಿ ಹೆವೆನ್ಲಿ ಫ್ರೂಟ್ಸ್ ಇನ್ ಯುವರ್ ಫ್ಯಾಮಿಲಿ, ಇನ್ ಯುವರ್ ಲೈಫ್.
ಇಫ್ ಯು ಸೋ ಹೆವನ್ಲಿ ಸೀಡ್ಸ್, ನೀವು ಲೋಕದ ಜಂಕೆಲ್ಲ ಮೈಂಡ್ ಒಳಗಡೆ ಹಾಕ್ಬಿಟ್ಟು ದುಡಿ ಓದು, ಇಷ್ಟೇ. ಒಂದು ಓದು, ಇನ್ನೊಂದು ಚೆನ್ನಾಗಿ ದುಡಿ, ಇನ್ನೊಂದು ದುಡ್ಡು ಮಾಡು, ಅವ್ರ ಥರ ಆಗು, ಇವ್ರ ಥರ ಆಗು, ಅದು ಮಾಡು, ಇದು ಮಾಡು, ಹಾಗೆ ಮಾಡು, ಹೀಗೆ ಮಾಡು. ಈ ರೀತಿ 108 ಲೋಕಕ್ಕೆ ಸಂಬಂಧಪಟ್ಟಿದ್ದೆಲ್ಲ ನಿಮ್ಮ ಮೈಂಡ್ ಒಳಗಡೆ, ಮಕ್ಕಳ ಮೈಂಡ್ ಒಳಗಡೆ ಹಾಕಿ ನಮ್ಮ ಮಕ್ಕಳಲ್ಲಿ ಸಮಾಧಾನನೇ ಇಲ್ಲ, ನಮ್ಮ ಕುಟುಂಬ ಜೀವನದಲ್ಲಿ ನೆಮ್ಮದಿನೇ ಇಲ್ಲ, ಭಯ ಆಗ್ತಾ ಇದೆ, ಟೆನ್ಷನ್ ಆಗ್ತಾ ಇದೆ ಅಂದರೆ ಕಾರಣ ಏನು? ಬೈಬಲ್ ಹೇಳುತ್ತೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ, ನೀವು ಏನನ್ನು ಬಿತ್ತುತ್ತೀರೋ ಅದನ್ನೇ ಕೊಯ್ಯುತ್ತೀರಿ. ಮೋಸ ಹೋಗದಿರಿ, ದೇವರನ್ನು ವಂಚಿಸಬಹುದೆಂದು ಭಾವಿಸದಿರಿ. ಸುಮ್ಮನೆ 2 ಕ್ಯಾಂಡಲ್ ಹಿಡ್ಕೊಂಡು ಬಂದು ದೇವ್ರನ್ನ ಎಮರ್ಸಕ್ಕಾಗಲ್ಲ. ಡೈಲಿ ಚರ್ಚಿಗೆ ಬಂದಿದ್ದೀನಿ, ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ. ದೇವರನ್ನ ವಂಚಿಸಬಹುದೆಂದು ಭಾವಿಸದಿರಿ. ಮನುಷ್ಯರನ್ನ ವಂಚಿಸ್ಬೋದು, ಬೇಕಾದರೆ ಮನುಷ್ಯರನ್ನ ವಂಚಿಸ್ಬೋದು, ನಾಟಕ ಮಾಡ್ಬೋದು ಮನುಷ್ಯರ ಮುಂದೆ. ಆದರೆ ದೇವ್ರ ಮುಂದೆ ಯಾವುದು ನಾಟಕ ನಡೆಯಲ್ವೇ? ದೇವ್ರ ಹೃದಯ ನೋಡ್ತಾರೆ. ಕೆಲವು ಟೈಮ್ ನಾವು ವೈಟ್ ಡ್ರೆಸ್ ಹಾಕೊಂಡು ಬಂದಿರ್ತೀವಿ ಚರ್ಚಿಗೆ, ಆದರೆ ಒಳಗಡೆ ಪೂರ್ತಿ ಹೊಲಸೆ ಇರುತ್ತೆ. ನೋಡುವವರಿಗೆ ಅಯ್ಯೋ ಇವರು ವೈಟ್ ಡ್ರೆಸ್ಸಲ್ಲಿ ಬಂದಿದ್ದಾರೆ, ಪರಿಶುದ್ಧರು ಅಂತ ಕಾಣಿಸುತ್ತೆ ಹೊರಗಡೆ. ಒಳಗಡೆ ಹೃದಯ ಏನು ಕೊಳಕಿದೆ ಅಂತ ಯಾರಿಗೆ ಗೊತ್ತು? ನಿನ್ನ ಹೃದಯವನ್ನು ಉಂಟು ಮಾಡಿದ ಆತನಿಗೆ ಮಾತ್ರ ಗೊತ್ತು, ನಿನ್ನ ಹೃದಯದೊಳಗಡೆ ಇರ್ತಕ್ಕಂಥ ಕೊಳಕೇನು ಅಂತ. ಲೋಕ ಎಲ್ಲಿರುತ್ತೆ? ಒಳಗಡೆ. ಹೊರಗಡೆ ಮಾತ್ರ ಪರಲೋಕದ ಮೇಕಪ್ ಇರುತ್ತೆ. ಹೊರಗಡೆ ಪರಲೋಕದ ಮೇಕಪ್, ಒಳಗಡೆ ಈ ಲೋಕ. ಎಂಥ ಕೊಳಕು ಜೀವನ ಅಲ್ಲ? ಯಾರಿಗೆ ಗೊತ್ತಾಗುತ್ತೆ? ದೇವರಿಗೆ ಮಾತ್ರ ಗೊತ್ತಾಗುತ್ತೆ. ಅದರಿಂದ ವಾಕ್ಯ ಹೇಳುತ್ತೆ, ಮೋಸ ಹೋಗದಿರಿ, ದೇವರನ್ನು ವಂಚಿಸಬಹುದೆಂದು ಭಾವಿಸದಿರಿ. ದೇವರನ್ನು ವಂಚಿಸಬಹುದು ಎಂದು ಭಾವಿಸದಿರಿ. ಬಿತ್ತುವುದನ್ನೇ ಕೊಯ್ಯುತ್ತೇವೆ ಎಂಬುದನ್ನು ನೆನಪಿನಲ್ಲಿಡಿ. ಬಿತ್ತುವುದನ್ನೇ ಕೊಯ್ಯೋದು. ನೀವು ನೀತಿಯ ಫಲವನ್ನು ಬಿತ್ತಿದ್ರೆ ನೀತಿಯ ಜೀವನವನ್ನು ಕೊಯ್ತೀರಿ. ಇಫ್ ಯು ಸೋ ದ ಸೀಡ್ ಆಫ್ ರೈಚಸ್ನೆಸ್, ಯು ವಿಲ್ eat or you will bear the fruit of righteousness. If you sow the seed of love, you will have love in your heart, in your family. If you sow the seed of fear of the Lord, you will have fear of the Lord in your family, in your life. ನೀವು ದೈವ ಭಯದ ಬೀಜವನ್ನು ಬಿತ್ತಿದ್ರೆ ನಿಮ್ಮ ಮಕ್ಕಳಲ್ಲಿ ದೈವ ಭಯ ಇರುತ್ತೆ. ನೀವು ಬಿತ್ತಿದ ಬೀಜ ಪೂರ್ತಿ ಓದು ಓದು ಓದು, ಲೋಕದಲ್ಲಿರುವ ಎಲ್ಲ ಟೆಕ್ಸ್ಟ್ ಬುಕ್ನು ಬಿತ್ತಿದ್ರಿ. ಇದನ್ನು ಬಿತ್ತನೆ ಮಾಡಿದ್ರಾ? ಇದನ್ನು ಬಿತ್ತನೆ ಮಾಡದೇ ಇದ್ದರೆ ಮಕ್ಕಳು ಹೇಗೆ ದೇವ್ರ ಮಕ್ಕಳಾಗಿ ಪ್ರಪಂಚದಲ್ಲಿ ಬದುಕ್ತಾರೆ? ಅವ್ರು ಹೇಗೆ ಯೇಸುವಿಗೆ ಸಾಕ್ಷಿ ಆಗ್ತಾರೆ? ಅವರು ಪೋಲಿಗಳು, ರೌಡಿಗಳು, ಕುಡುಕರು, ಅದು ಇದು ಆಗಿ ಪಿಶಾಚಿಗೆ ಸಾಕ್ಷಿ ಆಗಿ ಸಂಡೆ ಮಾತ್ರ ಇನ್ನು ಜಾತಿಯಲ್ಲಿ ಇದ್ದಿದ್ದರಿಂದ ಚರ್ಚಿಗೆ ಬಂದು ಹೋಗ್ತಾರೆ. ಬೆನಿಫಿಟ್ ಏನು? ಏನೂ ಇಲ್ಲ. ಸತ್ತಕ್ಕೊಂದು ಸಮಾಧಿ ಸಿಗುತ್ತೆ ಅಷ್ಟೇ ಬೆನಿಫಿಟ್, ಆತ್ಮಕ್ಕೆ ರಕ್ಷಣೆ ಇಲ್ಲ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ನಮ್ಮ ಹೃದಯದೊಳಗಡೆ ನಾವು ಬಿತ್ತನೆ ಮಾಡಿಟ್ಕೊಂಡ್ರೆ, ದೇವರ ವಾಕ್ಯಕ್ಕೆ ನಾವು ಆ ರೀತಿ ಇಂಪಾರ್ಟೆನ್ಸ್ ಕೊಡೋದಾದರೆ, ಆ ವಾಕ್ಯ ನಮ್ಮ ಜೀವಿತದಲ್ಲಿ ಪ್ರೊಟೆಕ್ಟ್ ಮಾಡುತ್ತೆ. ಈಗ ವಾಪಸ್ ಬರೋಣ ಮತ್ತಾಯ 4ರಲ್ಲಿ. ಆ ಶೋಧನೆ ಬರುತ್ತೆ. ಯೇಸುವಿಗೆ ಶೋಧನೆ ಬಂತು ಅಂದಮೇಲೆ ಯೇಸುಕ್ಕಿಂತ ಪರ್ಫೆಕ್ಟ್ ಆಗಿರೋರು ನಾನಂತೂ ಇಲ್ಲ. ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ, ಜನರಲ್ ಆಗಿ ಯಾರೂ ಇಲ್ಲ ಅಂತ ಅಂದ್ಕೊಳ್ತೀನಿ. ಯೇಸುವಷ್ಟು ಪರಿಶುದ್ಧರು, ಯೇಸುವಷ್ಟು ನೀತಿವಂತರು, ಯೇಸುವಷ್ಟು ಒಳ್ಳೆಯವರು ಈ ಪ್ರಪಂಚದಲ್ಲಿ ಮನುಷ್ಯನಾಗಿ ಹುಟ್ಟಿದವರಲ್ಲಿ ಯಾರೂ ಇದುವರೆಗೂ ಹುಟ್ಟಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಅವರಿಗೆ ಈಕ್ವಲ್ ಆಗಿರುವವರು, ಸರಿಸಮಾನರಾಗಿರುವವರು. ಆದರೆ ಅವರಿಗೇ ಶೋಧನೆ ಬಂತು. ಅವರು ತೋರಿಸಿದ್ರು ಮನುಷ್ಯನಾಗಿ ಹೇಗೆ ಗೆಲ್ಬೋದು ಈ ಶೋಧನೆ ಅಂತ. ಯೇಸು ಏನು ಹೇಳಿದ್ರು ಆ ಮಾತಿಗೆ? ಪವಿತ್ರ ಗ್ರಂಥದಲ್ಲಿ ಹೇಳಿರುವ ಪ್ರಕಾರ. ಎಲ್ಲಿ ಹೇಳಿರುವ ಪ್ರಕಾರ? ಪವಿತ್ರ ಗ್ರಂಥದಲ್ಲಿ ಹೇಳಿರುವ ಪ್ರಕಾರ ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ, ದೇವರಾಡುವ ಪ್ರತಿಯೊಂದು ನುಡಿಯಿಂದ ಎಂದರು. ದೇವರ ಬಾಯಿಂದ ಹೊರಟು ಬರುವ ಪ್ರತಿಯೊಂದು. ನಿಮಗೆ ಯಾರಾದರೂ ಏನಾದರೂ ಬೆದರಿಕೆ ಹಾಕಿ ನಿನ್ನ ಲೈಫ್ಗೆ ಕಷ್ಟ ಆಗುತ್ತೆ, ಫ್ಯೂಚರ್ಗೆ ಕಷ್ಟ ಆಗುತ್ತೆ, ಏನು ಮಾಡ್ತೀಯ ಕೇಳಿದರೆ, ಸಿಂಪಲ್ ಆಗಿ ಡೀಸೆಂಟ್ ಆಗಿ ಒಳ್ಳೆ ರೀತಿಯಲ್ಲಿ ಸ್ಮೈಲ್ ಕೊಟ್ಕೊಂಡು ಅವ್ರಿಗೆ ಉತ್ತರ ಕೊಡಬೇಕು. ಮೈ ಡಿಯರ್ ಫ್ರೆಂಡ್, ನನ್ನ ಜೀವನ ನಡೆಯೋದು ಇದು ಯಾವುದರಿಂದನೂ ಅಲ್ಲ, ನನ್ನ ಹೃದಯದ ಒಳಗಡೆ ನಾನು ಇಟ್ಟುಕೊಂಡಿರ್ತಕ್ಕಂತಹ ದೇವರ ವಾಕ್ಯದಿಂದ.
ಅಂತ ಹೇಳಲಿಕ್ಕೆ ಸಾಧ್ಯ ಆಗಬೇಕು. ಎಲ್ಲಿರುವ ಬೈಬಲಲ್ಲಿರೋ ದೇವರ ವಾಕ್ಯ ಅಲ್ಲ, ಬೈಬಲಲ್ಲಿ ಕೊಟೇಶನ್ ಹೇಳಲಿಕ್ಕಾದ್ರೂ ಹಾಕ್ಬೇಕು ಅಟ್ಲೀಸ್ಟ್. ನನ್ನ ಹೃದಯ, ನನ್ನ ಜೀವನ ಸಾಗ್ತಾ ಇರೋದು, ಅಥವಾ ನನ್ನ ಫ್ಯೂಚರ್ ಬಗ್ಗೆ ನನಗೆ ಚಿಂತೆ ಇಲ್ಲ. ಯಾಕೆಂದ್ರೆ ನನ್ನ ಫ್ಯೂಚರ್ನ ನಿರ್ಧರಿಸೋದು ನನ್ನ ಒಳಗಡೆ ಇರತಕ್ಕಂತಹ ದೇವರ ಬಾಯಿಂದ ಹೊರಟು ಬಂದಂಥ ದೇವರ ವಾಕ್ಯ ಇಲ್ಲಿ ಒಳಗಡೆ ಇದೆ. ದ್ಯಾಟ್ ವಿಲ್ ಡಿಸೈಡ್ ಮೈ ಫ್ಯೂಚರ್. ಕೆಲವರು ಕೇಳ್ಬೋದು, ವಾಟ್ ಅಬೌಟ್ ಯುವರ್ ಫ್ಯೂಚರ್, ವಾಟ್ ಅಬೌಟ್ ಯುವರ್ ಚಿಲ್ಡ್ರನ್ಸ್ ಫ್ಯೂಚರ್, ನಿನ್ನ ಮಕ್ಕಳ ಭವಿಷ್ಯ ಏನು, ಹೀಗೆ ಆದರೆ ನಿನ್ನ ಭವಿಷ್ಯ ಏನು? ನನ್ನ ಭವಿಷ್ಯ, ನನ್ನ ಮಕ್ಕಳ ಭವಿಷ್ಯ, ನಮ್ಮೆಲ್ಲರ ಭವಿಷ್ಯವನ್ನು ತೀರ್ಮಾನ ಮಾಡುವ ಒಬ್ಬರು ಒಳಗಡೆ ಇದ್ದಾರೆ, ಅವರೇ ದೇವರ ವಾಕ್ಯ. ಹಿಸ್ ನೇಮ್ ಈಸ್ ವರ್ಡ್ ಆಫ್ ಗಾಡ್. ಐ ಹ್ಯಾವ್ ಟ್ರೆಷರ್ಡ್ ಗಾಡ್ಸ್ ವರ್ಡ್ ಇನ್ ಮೈ ಹಾರ್ಟ್ ಆ್ಯಂಡ್ ದ್ಯಾಟ್ ವರ್ಡ್ ಆಫ್ ಗಾಡ್ ವಿಲ್ ಡಿಸೈಡ್ ಮೈ ಫ್ಯೂಚರ್, ಮೈ ಡೆಸ್ಟಿನಿ, ಮೈ ಎವ್ರಿಥಿಂಗ್. ವೈ ಟು ವರಿ? ಏನನ್ನು ಬಿತ್ತಿದ್ದೇನೋ, ಐ ನೋ ವಾಟ್ ಹ್ಯಾವ್ ಸೋನ್. ನಾನು ಏನು ಬಿತ್ತಿದ್ದೇನೆ ನನ್ನ ಹೃದಯದಲ್ಲಿ ಅಂತ ನನಗೆ ಗೊತ್ತಿದೆ, ಅದು ನಿಮಗೆ ಗೊತ್ತಾಗಬೇಕು. ಏನಾದರೂ ರಾಂಗ್ ಸೀಡ್, ತಪ್ಪಾದ ಬೀಜಗಳು ಪ್ರೀತಿಯ ಸಹೋದರ ಸಹೋದರಿಯರೇ ನಿಮ್ಮ ಹೃದಯದೊಳಗಡೆ ನೀವು ಬಿತ್ತನೆ ಮಾಡಿಕೊಂಡಿದ್ದರೆ, ಇವತ್ತೊಂದು ಡಿಸಿಷನ್ ಮಾಡಿ, ಟುಡೇ ಆನ್ವರ್ಡ್ಸ್ ಐ ಆಮ್ ಗೋಯಿಂಗ್ ಟು ಸೋ ದ ಸೀಡ್ಸ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್ ಇನ್ ಟು ಮೈ ಹಾರ್ಟ್. ಇಂದಿನಿಂದ ನನ್ನ ಹೃದಯದಲ್ಲಿ ಸ್ವರ್ಗ ರಾಜ್ಯದ ಬೀಜಗಳನ್ನು ನಾನು ಬಿತ್ತನೆ ಮಾಡ್ತೀನಿ ಮತ್ತು ಸ್ವರ್ಗೀಯ ಫಲಗಳು ನನ್ನ ಜೀವನದಲ್ಲಿ, ನನ್ನ ಕುಟುಂಬದಲ್ಲಿ ನಾನು ನೋಡ್ತೀನಿ ಅಂತ ನೀವು ತೀರ್ಮಾನ ಮಾಡಬೇಕು.